ಆರಂಭ ದಿವಸಗಳಲ್ಲಿದ್ದೇವೆ. ಎಷ್ಟು ಜನ ನಂಬ್ತೀರಾ? ಇದು ಕಡೆಯ ಕಾಲವಲ್ಲ, ಕಡೆಯ ಕಾಲದ ಆರಂಭ ದಿವಸ. ಆಮೇಲೆ ಯಾವಾಗ ಎಂಡ್ ಆಗ್ತದೆ ನಮಗೆ ಗೊತ್ತಿಲ್ಲ. ಎಲ್ಲರೂ ಬೈಬಲಲ್ಲಿ ಬರ್ತಿದಾರ? ಯಾವ ವೇದಗಳಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯೇಸು ತಾನೇ ದೇವರ ವಾಕ್ಯದಲ್ಲಿ ಮನುಷ್ಯ ಕುಮಾರನು ಬರುವುದನ್ನು ತಂದೆಗೆ ಹೊರತು ಮತ್ತಾರಿಗೂ ತಿಳಿಯದು, ದೂತರಿಗೂ ತಿಳಿಯದು, ಜನಗಳಿಗೂ ತಿಳಿಯದು, ಯಾರಿಗೂ ತಿಳಿಯದು, ನನಗೂ ತಿಳಿಯದು, ತಂದೆಗೆ ಮಾತ್ರ ತಿಳಿಯುವುದು. ಅದಕ್ಕೆ ಅದರ ಅಂತ್ಯ ದೇವರು ಸಿದ್ಧ ಮಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ಕಡೆಯ ದಿವಸ ಖಂಡಿತ, ಆದ್ರೆ ಅದರ ಆರಂಭದಲ್ಲಿ ನಾವಿದ್ದೇವೆ. ಆಮೇಲೆ ದೇವರಿಗೆ ಸ್ತೋತ್ರ. ಕಡೆಯ ಕಾಲದಲ್ಲಿ ಕೆಲವು ಸಂಗತಿಗಳು ಬದಲಾಯಿತು, ಕರೆನ್ಸಿಗಳು ಬದಲಾಯಿತು, ದೇಶದಲ್ಲಿರುವಂತಹ ಪ್ರೀತಿಗಳು ಬದಲಾಯಿತು, ಮತ್ತೆ ಲೋಕದಲ್ಲಿರುವಂತಹ ಕೆಲವು ವಿಷಯಗಳು ಬದಲಾಯಿತು. ಗ್ಯಾಸಿಗೆ ನಿಯಮಗಳು, ಅದು ನಿಯಮ, ಇದು ನಿಯಮ, ಆಧಾರ್ ಕಾರ್ಡ್ ಬಂತು, ಎಲ್ಲ ನಿಯಮಗಳು ಬದಲಾಗ್ತಾ ಇದೆಯಾ ಇಲ್ವಾ? ಮೊದಲಾಗಿ ಇದೆಯಾ? ಮೊದಲಾಗಿ ಪ್ರೀತಿ ಇದೆಯಾ? ಮೊದಲಾಗಿ ಸಂತೋಷ ಇದೆಯಾ? ಮೊದಲಾಗಿ ಇರುವಂತ ಮಕ್ಕಳುಗಳ ಮನೆಯಲ್ಲಿ ಇರ್ತಾರ? ಮೊದಲಾಗಿರುವಂತ ಕುಟುಂಬಗಳಿದೆಯಾ? ಇಲ್ಲ. ಎಲ್ಲವೂ ಕೂಡ ಲೋಕದಲ್ಲಿ ಬದಲಾಗ್ತಾ ಇದೆ. ಆದ್ರೆ ಸಭೆ ಬದಲಾಗಬಾರ್ದು. ಆಮೇನ್. ಸಭೆ ಯಾವುದ್ರಲ್ಲಿ ಬದಲಾಗಬೇಕಂದ್ರೆ ದೇವರ ವಾಕ್ಯದಲ್ಲಿಯೂ ಪವಿತ್ರಾತ್ಮ ಬಲದಲ್ಲಿಯೂ ಅದು ತುಂಬಲ್ಪಡಬೇಕು. ಆಮೇನ್. ಅದು ದೇವರ ಉದ್ದೇಶ. ಯಾಕಂದ್ರೆ ದೇವರ ಉದ್ದೇಶ ಅಂದ್ರೆ ಅಂತ್ಯ ಕಾಲದಲ್ಲಿ ದೇವರು ಎಲ್ಲರ ಮೇಲೆ ಏನ್ ಸುರಿಸ್ತಾನಂತೆ? ಏನ್ ಸುರಿಸ್ತಾನೆ? ತನ್ನ ಆತ್ಮವನ್ನು ಸುರಿಸ್ತಾನೆ. ನಮಗೆ ಗೊತ್ತಿದೆ, ಯೋವೇಲನ ಪ್ರವಾದನ ಗ್ರಂಥ 2:28 ಓದುದು ಬೇಡ. ಅಂತ್ಯ ದಿವಸ ಎಲ್ಲಾ ಜನರ ಮೇಲೆ ನಾನು ಆತ್ಮ ಸುರಿಸ್ತೇನೆ. ಅಂದ್ರೆ ಏನಕ್ಕೆ ಸುರಿಸ್ತಾರೆ ಅಂದ್ರೆ ಸಭೆಗಳ ಮೇಲೆ, ಜನಗಳ ಮೇಲೆ, ಅವರೆಲ್ಲರೂ ಕೂಡ ಕ್ರಿಸ್ತನ ಬರಣಕ್ಕೆ ಸಿದ್ಧವಾಗಲಿ. ಹಲ್ಲೆಲೂಯಾ. ಬೇರೆ ಯಾವ ಕಾರಣಕ್ಕಾಗಲ್ಲ, ಹಾಗೆ ಅಲ್ಲ. ಬಿಡುಗಡೆ, ಅದ್ಭುತ, ಸೂಚಕ ಇದೆಲ್ಲ ಬೇಕು. ಅದು ಒಂದೇ ಒಂದು ಉದ್ದೇಶ, ದೇವರು ಅಂತ್ಯಕಾಲದಲ್ಲಿ ಒಂದು ಜನಾಂಗಗಳನ್ನು ದೇವರು ಎಬ್ಬಿಸಿ ಸೃಷ್ಟಿಸಿ ಅವರನ್ನು ನಿತ್ಯತ್ವಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ದೇವರಿಗೆ ಮನಸ್ಸಿದೆ. ಆಮೇಲೆ ಆದ್ರಿಂದ ಬೇರೆ ಬೇರೆ ಯುದ್ಧದಲ್ಲಿ ಕಾಲಘಟ್ಟದಲ್ಲಿ ದೇವರು ಅನೇಕ ರೀತಿಯ ಕಾರ್ಯಗಳನ್ನು ಮಾಡಿದಾಗೆ ಈ ಕಾಲಘಟ್ಟದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ವಾಕ್ಯವನ್ನು ಜನಗಳಿಗೆ ತಿಳಿಸಿ ಅವರ ಹೃದಯವನ್ನು ದೇವರು ಸಿದ್ಧಪಡಿಸ್ತಾರೆ. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವಿತ್ತು 2-3 ಕಾರ್ಯಗಳನ್ನು ಸತ್ಯವೇದದಲ್ಲಿ ನೋಡಿ ಬರುವ. ಒಂದನೇದಾಗಿ ಕೊನೆಯ ದಿವಸದಲ್ಲಿರುವಂತಹ ಜನಗಳು ಹೇಗೆ ಇರ್ತಾರೆ ಎಂಬುದಾಗಿ, ಎರಡನೇ ದಿವಸದಲ್ಲಿ ಕೊನೆಯ ಕಾಲಘಟ್ಟದಲ್ಲಿರುವಂತಹ ಸ್ತ್ರೀಯರು ಹೇಗಿದ್ರು ಎಂಬುದಾಗಿ, ಮೂರನೇದಾಗಿ ಹಲ್ಲೆಲೂಯಾ ಕ್ರಿಸ್ತನಲ್ಲಿ ಜೀವಿಸುವವರಿಗೆ ಆಗುವಂತಹ ತೊಂದರೆಗಳು ಯಾವ ರೀತಿ, ಕ್ರಿಸ್ತನಲ್ಲಿ ಜೀವಿಸುವವರಿಗೆ ಇರುವಂತಹ ಕಾರ್ಯಗಳು ಈ ಲೋಕದಲ್ಲಿ ಯಾವ ರೀತಿ ಇರ್ತದೆ ಎಂಬುದಾಗಿ, ಮೊದಲನೇದಾಗಿ ಕೊನೆಯ ಕಾಲಘಟ್ಟದಲ್ಲಿ ಜೀವಿಸುವವರು ಹೇಗೆ ಇದ್ದಾರೆ ಎಂಬುದಾಗಿ 2 ತಿಮೋಥಿಯವರಿಗೆ ಒಂದೇ ಅಧ್ಯಾಯದಲ್ಲಿದೆ. 2 ತಿಮೋಥಿಯವರಿಗೆ ಬರೆದ ಪತ್ರಿಕೆ, ಪೌಲನು 2 ತಿಮೋಥಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. 2 ತಿಮೋಥಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. Having a form of God, blindness but denying its power, have nothing to do with such people. Okay. Next, ಇನ್ನೊಬ್ಬರು. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಆಮೆನ್. ಅಂತ್ಯ ದಿವಸದಲ್ಲಿ ಕೆಲವರ ಒಂದು ಜೀವನ ಹೇಗಿರ್ತದಂದ್ರೆ, ಸಭೆ ಅಥವಾ ಲೋಕ, 2 ವಿಷಯಗಳನ್ನು ಗಮನಿಸಿ. ಸಭೆ ಅಥವಾ ಲೋಕ, ಹಲ್ಲೆಲೂಯಾ. ಸಭೆ ಅಥವಾ ಲೋಕ ಎರಡು ಹೇಳಿ. ಸಭೆ ಅಥವಾ ಲೋಕ ಅವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅಂತ್ಯ ದಿವಸದಲ್ಲಿ ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು ಸಭೆಗಳಲ್ಲಿ ಇರ್ತಾರೆ. ಹೇಗಿರ್ತಾರಂತೆ? ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು ಸಭೆಗಳಲ್ಲಿ ಇರ್ತಾರೆ. ಮತ್ತೆ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆಂದು. ಎಲ್ಲರಿಗೆ ಭಕ್ತಿ ಬಹಳ ಮುಖ್ಯವಲ್ಲವಾ? ಆದ್ರೆ ಭಕ್ತಿಯ ವೇಷ ಮತ್ತೆ ಅದರ ಬಲ ಅಂದ್ರೆ ಏನು? ಯಾರಿಗಾದ್ರು ಗೊತ್ತಾ? ಭಕ್ತಿಯ ವೇಷ ಬಟ್ ಅದರ ಬಲವನ್ನು ಬೇಡ ಅಂತ ಹೇಳ್ತಾರಂತೆ. ಭಕ್ತಿಯಲ್ಲಿ ಏನಿದೆ? ಖಂಡಿಸುವಿಕೆ ಇದೆ, ತಿದ್ದುವಿಕೆ ಇದೆ, ಭಕ್ತಿಯಲ್ಲಿ ಭಯ ಇದೆ, ಭಕ್ತಿಯಲ್ಲಿ ಶಕ್ತಿ ಇದೆ, ಭಕ್ತಿಯಲ್ಲಿ ನಾವೆಲ್ಲ ಕೆಲವನ್ನು ಕಳ್ಕೊಳ್ಬೇಕಾಗುತ್ತೆ, ಕೆಲವನ್ನೆಲ್ಲ ಡೆಡಿಕೇಟ್ ಮಾಡಬೇಕಾಗುತ್ತೆ, ಕೆಲವನ್ನೆಲ್ಲ ನಾವು ಬಿಟ್ಟು ಬಿಡಬೇಕಾಗುತ್ತೆ. ಬಟ್ ಕೊನೆಯ ದಿವಸ ಕಾಲಘಟ್ಟದಲ್ಲಿ ಸಭೆಗಳಿಗೆ ಸಿಸ್ಟರ್ ಇಲ್ಲಿರುವ, ಅಲ್ಲಿ ಬ್ರದರ್ ನಾಗೇಂದ್ರ ಬುದ್ಧಾರ್ ಎಲ್ಲರೂ ಕೂಡ ನೀವು ಗಮನಿಸ್ತಾ ಇರಬೇಕು. ಅಂತ್ಯ ದಿವಸದಲ್ಲಿ ಸಭೆಯ ಒಳಗೆ ಅಥವಾ ಜನಗಳ ಒಳಗೆ ಏನಿರ್ತದಂದ್ರೆ, ದೇವರನ್ನು ಪ್ರೀತಿಸುವುದಿಲ್ಲ, ಭೋಗಗಳನ್ನೇ ಪ್ರೀತಿಸುವುದು. ಇವತ್ತು ನೋಡಿ 100ಕ್ಕೆ 100ರಷ್ಟು 99% ಆದ್ರೂ ಕೂಡ ತುಂಬಾ ವಿಶ್ವಾಸಿಗಳು ಅದ್ಭುತಕ್ಕಾಗಿ, ಸೂಚಕ ಕಾರ್ಯಕ್ಕಾಗಿ, ಮನೆ ಕಟ್ಟಲಿಕ್ಕಾಗಿ, ಮತ್ತೆ ಪ್ರಾಪರ್ಟಿ ಬರ್ಲಿಕ್ಕಾಗಿ, ಮತ್ತೆ ಚಿನ್ನ ಬಿಡುಗಡೆ ಆಗ್ಲಿಕ್ಕಾಗಿ, ಮತ್ತೆ ಹೊಟ್ಟೆ ನೋವು ಹೋಗ್ಲಿಕ್ಕಾಗಿ, ಕಿಡ್ನಿ ಸರಿ ಆಗ್ಲಿಕ್ಕಾಗಿ, ಇನ್ನು ಅನೇಕ ರೀತಿಯ ಕಾರ್ಯಗಳು, ನೀಡ್ಸ್ಗಳನ್ನು ಸಭೆಗಳಲ್ಲಿ ಅವರು ಹೇಳುವುದುಂಟು. ಹೌದಲ್ವಾ? ಹೇಳ್ತಾರ ಇಲ್ವಾ? ಪ್ರೈಸ್ ಗಾಡ್. ಬಟ್ ಎಲ್ಲರೂ ಅದ್ಭುತಗಳು ಬೇಕಾ ಬೇಡವಾ? ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಬೇಕಾ ಬೇಡವಾ? ಎಲ್ಲ ಬೇಕು. ಹಲ್ಲೆಲೂಯಾ. ಎಲ್ಲ ಬೇಕು. ಆದ್ರೆ ಇದಕ್ಕೆ ಮಾತ್ರ ಸೀಮಿತವಾಗಬಾರ್ದು ನಮ್ಮ ಆತ್ಮೀಯ ಜೀವಿತ. ಹಲ್ಲೆಲೂಯಾ. ಆದ್ರೆ ಅಂತ್ಯಕಾಲದಲ್ಲಿ ಹೇಗಿರ್ತದೆ ಅಂದ್ರೆ, ದೇವರನ್ನು ಪ್ರೀತಿಸುವ
ಪ್ರೀತಿಸುವುದಿಲ್ಲ, ಬಟ್ ಭೋಗಗಳನ್ನೇ ಪ್ರೀತಿಸ್ತಾರೆ. ಅಂದ್ರೆ ಆಶೀರ್ವಾದ ಬಂದ್ರೆ ಸಾಕು, ಕೆಲಸ ಸಿಕ್ಕಿದ್ರೆ ಸಾಕು, ಅದ್ಭುತ ಆದ್ರೆ ಸಾಕು, ಹೆರಿಗೆ ಆದ್ರೆ ಸಾಕು, ಗಂಡು ಮಗು ಆದ್ರೆ ಸಾಕು, ಕುಟುಂಬ ಆದ್ರೆ ಸಾಕು, ಜನರಾದ್ರೆ ಸಾಕು. ನಮ್ಮ ಸ್ವಾರ್ಥ, ನಮ್ಮ ಚಿಂತನೆಗಳಲ್ಲಿ ಸಭೆಗಳಲ್ಲಿ ಇವತ್ತು ಹಾದು ಹೋಗ್ತಾ ಇದೆ. ಅಂತ್ಯಕಾಲದಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವುದಾದ್ರೆ ದೇವರ ಪ್ರೀತಿ ನಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ. ಪ್ರೈಸ್ ಗಾಡ್. ಒಬ್ಬ ವ್ಯಕ್ತಿ ದೇವರನ್ನು ಪ್ರೀತಿಸ್ತಾನೆ ಅಂತ ಹೇಳಿ ಭೋಗಗಳನ್ನು ಪ್ರೀತಿಸಬಾರದು. ಭೋಗಗಳು ನಮಗೆ ಬೇಕಾ ಬೇಡವಾ? ಏನು ಭೋಗಗಳಂದ್ರೆ ನಮ್ಮ ಅಗತ್ಯತೆಗಳು, ನಮಗೆ ನಾವು ಬಯಸುವಂತ ವಿಷಯಗಳು, ನಾವು ಬಯಸುವಂತ ಕಾರ್ಯಗಳು ದೇವರು ಎಲ್ಲ ಕೊಡ್ತಾನೆ. ಆದ್ರೆ ನಾವು ಭೋಗಗಳನ್ನು ಮಾತ್ರ ಪ್ರೀತಿಸಿ ದೇವರನ್ನು ಪ್ರೀತಿಸದೇ ಇರುವಂತ ವ್ಯಕ್ತಿಗಳು ಅಂತ್ಯಕಾಲದಲ್ಲಿ ಇರ್ತದೆ. ಪ್ರಾರಂಭದಲ್ಲಿ ಹೇಳ್ತದೆ 26ನೇ ಪ್ರಾರಂಭ, ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲವು ಬರುತ್ತದೆ ಎಂಬುದಾಗಿ ತಿಳಿದುಕೋ. ಅದರ ಕುರಿತು ನಾನು ಹೇಳಿಕೆ ಬರಲ್ಲ. 3 ವಿಷಯಗಳನ್ನು ದೇವರನ್ನ ಕಲಿಸಿದಂತ ವಿಷಯ. ಒಂದನೇದಾಗಿ, ದೇವರನ್ನು ಪ್ರೀತಿಸುವ ರೀತಿ ಸಭೆಗಳಲ್ಲಿಲ್ಲ. ಲೋಕದಲ್ಲಿ ನೋಡಿದ್ರೆ ದೇವರನ್ನು ಪ್ರೀತಿಸಿಲ್ಲ, ಬದಲಾಗಿ ಎಲ್ಲಾ ಲೋಕದಲ್ಲಿರುವಂತಹ ಜನಗಳು ಕೂಡ ನೋಡಿ ನಮಗೆ ಒಳ್ಳೇದಾಗ್ಬೇಕಂತ ಬಲಿ ಕೊಡ್ತಾರೆ, ಒಳ್ಳೇದಾಗ್ಬೇಕಂತ ಅನೇಕ ಸಂಗತಿಗಳನ್ನು ಮಾಡ್ತಾರೆ, ಒಳ್ಳೇದಾಗ್ಬೇಕಂತ ಆರಾಧನೆ ಮಾಡ್ತಾರೆ, ಒಳ್ಳೇದಾಗ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೇದಾಗ್ಬೇಕಂತ ಪುಣ್ಯ ಸ್ಥಳಗಳಿಗೆ ಹೋಗ್ತಾರೆ. ಆದ್ರೆ ಒಂದೇ ಒಂದು ಕಾರ್ಯ, ಅವರು ಬದಲಾಗಬೇಕು ಎಂಬುದಾಗಿ ಯಾರು ಕೂಡ ಮಾಡುವುದಿಲ್ಲ. ಬದಲಾಗಿ ದೇವರನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು, ದೇವರಲ್ಲಿ ನಾವು ನೆಲೆಗೊಳ್ಳಬೇಕು ಎಂಬುದಾಗಿದ್ರೆ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಾರೆ. ಆದ್ರೆ ಅಂತ್ಯ ದಿವಸದಲ್ಲಿ ಆಗುವಂತ ಕಾರ್ಯ ಏನು ಗೊತ್ತಾ? ಸಭೆಯೇ, ದೇವರ ಮಕ್ಕಳೇ, ಜನರೇ ಅಥವಾ ನೋಡುವಂತ ಯಾರ ವ್ಯಕ್ತಿಗಳಾಗಿರ್ಲಿ, ನಾನು ಹೇಳುವಂತ ಕಾರ್ಯ ಏನಂದ್ರೆ, ದೇವರನ್ನು ಪ್ರೀತಿಸದೇ ಇರುವಂತ ವ್ಯಕ್ತಿ ಅವನು ಇನ್ನೊಬ್ಬರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾವ ವ್ಯಕ್ತಿ ದೇವರನ್ನು ಪ್ರೀತಿಸ್ತಾನೆ ಅವನು ಲೋಕವನ್ನು ಜಯಿಸ್ತಾನೆ, ಲೋಕವು ಅವನನ್ನು ಜಯಿಸುವುದಿಲ್ಲ. ಯೇಸು ಹೇಳಿದ್ರು, ನಾನು ಲೋಕದಲ್ಲಿದ್ದೇನೆ, ಆ ಲೋಕದಲ್ಲಿ ಹಿಂಸೆ ಇತ್ತು, ಕಷ್ಟಗಳಿತ್ತು, ಆದ್ರೆ ನಾನು ಲೋಕವನ್ನು ಜಯಿಸಿದ್ದೇನೆ, ಲೋಕ ಯೇಸುವನ್ನು ಜಯಿಸಲಿಲ್ಲ. ಪ್ರೈಸ್ ಗಾಡ್. ಯೇಸು ಏನ್ ಮಾಡಿದಂತೆ? ಲೋಕವನ್ನು ಜಯಿಸಿದ. ನಾವು ಕೂಡ ಈ ಲೋಕದಲ್ಲಿರುವಂತಹ ಭೋಗವನ್ನು, ಕಾರ್ಯಗಳನ್ನೆಲ್ಲವನ್ನು ಜಯಿಸ್ಲಿಕ್ಕಾಗಿ ಕರೆಯಲ್ಪಟ್ಟವರು, ಅದಕ್ಕೆ ಒಳಗಾಗಿ ಅದರಲ್ಲೇ ಜೀವಿಸ್ಲಿಕ್ಕಾಗಿ ಕರೆಯಲ್ಪಟ್ಟವರಲ್ಲ. ಮೊದಲು ನಾವು ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ಹೊಂದುವುದಕ್ಕೆ ಕರೆಯಲ್ಪಟ್ಟವರು. ಆಮೇಲೆ ಇವತ್ತು ನೀವು ಅನೇಕರು ಹೇಳ್ಬಹುದು, ನೀನು ಸಭೆಗೆ ಯಾಕೆ ಬರ್ತೀಯ ಎಂಬುದಾಗಿ ಸಭೆಗಳಲ್ಲಿ ಪ್ರಶ್ನೆ ಕೇಳುವಾಗ ಅವ್ರು ಹೇಳ್ಬಹುದು, ನನ್ನ ಮನೆಯಲ್ಲಿ ಒಳ್ಳೆಯದಾಗಿ, ನನಗೆ ಅಲ್ಲಿ ಕೆಲಸ ಸಿಕ್ತು, ಮತ್ತೆ ಕಿಡ್ನಿ ಹೊಸದು ಬಂತು, ಅಲ್ಲಿ ಯಜಮಾನರು ಸರಿಯಾದ, ಮತ್ತೆ ಮನೆ ಕಟ್ಟಿದೆ, ಮತ್ತೆ ಮನೆ ಬಿದ್ದದ್ದು ಇನ್ನೊಬ್ಬರು ಸಹಾಯ ಮಾಡಿದ್ರು, ಇನ್ನು ಅನೇಕ ಕಾರ್ಯಗಳನ್ನು ನಾವು ಹೇಳ್ಬೋದು. ಆದ್ರೆ ನಮ್ಮ ರಕ್ಷಣೆಗೆ ಕಾರ್ಯ ಅದಲ್ಲ. ನಮ್ಮ ರಕ್ಷಣೆಗೆ ಕಾರ್ಯ ನಾವು ಹೋಗುವಂತ ದಾರಿ ಸರಿ ಇಲ್ಲದಿರುವಾಗಲೂ ದೇವರು ನಮ್ಮನ್ನು ಸರಿದಾರಿಗೆ ತಂದದ್ದೇ ರಕ್ಷಣೆಗೆ ಕಾರಣ. ಅಲ್ಲೆಲ್ಲ ನಾವು ನಾಶವಾಗಬಾರ್ದು. ಯಾಕಂದ್ರೆ ವಾಕ್ಯ ಎಂಬ ಬೀಜದಲ್ಲಿ ನಮ್ಮನ್ನು ಹುಟ್ಟಿಸಿ, ಒಂದು ದಿವಸ ಈ ಲೋಕದಲ್ಲಿ ನಾವು ಹುಟ್ಟಿದ್ದೇವೆ ಒಂದು ಬೀಜವಾಗಿ, ಆದರೆ ಕ್ರಿಸ್ತನ ವಾಕ್ಯ ಎಂಬ ಬೀಜದಲ್ಲಿ ನಮ್ಮನ್ನು ಮತ್ತೆ ಹುಟ್ಟಿಸಿ ನಾವು ಲೋಕವನ್ನು ಜಯಿಸ್ಲಿಕ್ಕಾಗಿ ದೇವರು ನಮ್ಮನ್ನು ಕರೆದ. ಆದರೆ ಅಂತ್ಯ ದಿವಸಗಳಲ್ಲಿ ಪ್ರಿಯರೇ, ಜನಗಳು ಹೇಗಿರ್ತಾರೆ ಅಂದ್ರೆ ದೇವರನ್ನು ಪ್ರೀತಿಸುವುದಿಲ್ಲ, ಏನ್ ಮಾಡ್ತಾರೆ? ಭೋಗಗಳನ್ನೇ ಪ್ರೀತಿಸ್ತಾರೆ. ಹೊಸದಾಗಿ ಬರುವಂತ ದೇವಜನರು ಯಾರಾದ್ರೂ ಸಭೆಗಳಿಗೆ ಹೊಸದಾಗಿ ಬರುವಾಗ ಅವರನ್ನ ಕೇಳಿ, ನೀವು ಏನಕ್ಕೆ ಬಂದ್ರಿ ಅಂತ ಅವ್ರು ಹೇಳ್ತಾರೆ, ನಮ್ಮ ಯಜಮಾನರು ತುಂಬಾ ಕುಡಿತಾರೆ, ಮತ್ತೆ ನಮ್ಮ ಮನೆಯಲ್ಲಿ ತುಂಬಾ ಸಾಲ ಆಗಿದೆ, ಮತ್ತೆ ಮಾಟ ಮಂತ್ರ ಮಾಡಿದ್ದಾರೆ, ಮತ್ತೆ ಇನ್ನು ಅನೇಕ ಕಾರ್ಯಗಳಿರ್ಬಹುದು. ಯಾರೊಟ್ಟಿಗೆ ಅದು ಕೇಳಿ, ಇಲ್ಲ ನಾನು ದೇವರು ಹುಡುಕ್ಲಿಕ್ಕೆ ಬಂದೆ ಎಂಬುದಾಗಿ ಯಾರಾದ್ರೂ ಹೇಳ್ತಾರ? ಯಾರು ಕೂಡ ಹೇಳುದಿಲ್ಲ. ಸುವಾರ್ತೆ ಸಾರುವಾಗಲೂ ಕೂಡ ನಾವು ಅನೇಕ ಬಾರಿ ಹೇಳ್ತೀವಿ, ನೀವು ಬಂದ್ರೆ, ದೇವರ ಕಡೆ ಬಂದ್ರೆ ಏನಾಗ್ತೀರಿ? ಒಳ್ಳೇದಾಗ್ತೀರಿ, ಬಿಡುಗಡೆ ಆಗ್ತೀರಿ, ನಿಮ್ಮ ಕುಟುಂಬದ ಸಾಲಗಳು, ಪರಿಸ್ಥಿತಿಗಳು ಸರಿಯಾಗ್ತದೆ ಎಂಬುದಾಗಿ. ಹೌದಲ್ವಾ? ಆದ್ರೆ ಇವತ್ತು ಜನಗಳು ಹುಡುಕುದೇನು, ನೋಡುದೇನಂದ್ರೆ ನಮಗೆ ಯಾರಾದ್ರೂ ಸಹಾಯ ಮಾಡ್ತಾರ, ನಮ್ಮನ್ನು ಯಾರಾದ್ರೂ ಬಲಪಡಿಸ್ತಾರ, ಸಂತೈಸ್ತಾರ ಎಂಬುದಾಗಿ ಇವತ್ತು ಫ್ಯೂ ಪೀಪಲ್ಸ್, ಕೆಲವರು ಮಾತ್ರ ಯೋಚನೆ ಮಾಡಬಹುದು. ಆದ್ರೆ ಲೋಕ ಇವತ್ತು ಬಯಸುವುದು ಎಲ್ಲ ಕೂಡ ಏನಂದ್ರೆ ಸಹಾಯ, ಸಹಾಯ, ಸಹಾಯ. ಪ್ರೈಸ್ ಗಾಡ್. ಲೋಕ ಬಯಸುವುದು ಎಲ್ಲವೂ ಕೂಡ ಸಹಾಯ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರನ್ನು ನಾವು ಪ್ರೀತಿಸಬೇಕಂತೆ. ನೋಡ್ರಿ, ದೇವರು ನಮ್ಮನ್ನು ಪ್ರೀತಿಸಿ ಏನ್ ಮಾಡಿದ? ಎಲ್ಲರಿಗೆ ಚಿರಪರಿಚಿತವಾದ ವಾಕ್ಯ, ಮತ್ತಾಯ 3ನೇ ಅಧ್ಯಾಯ 16ನೇ ವಾಕ್ಯ. ಯಾರು ಓದ್ತೀರಾ? ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 16. ದೇವರು ನಮ್ಮನ್ನು ಪ್ರೀತಿಸಿ ಏನ್ ಮಾಡಿದ? ಮತ್ತಾಯ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು. ಯೋಹಾನ 3:16. ಯೋಹಾನ 3:16. ಜಾನ್ ಚಾಪ್ಟರ್ 3:16. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇತ್ತು. ಯಾರ ಮೇಲೆ ಪ್ರೀತಿ ಇತ್ತು ಅಂದ್ರೆ ಲೋಕದ ಮೇಲೆ. ಲೋಕದ ಯಾರು? ಲೋಕದ ಜನರ ಮೇಲೆಲ್ಲ ಪ್ರೀತಿ ಇತ್ತು. ತನ್ನ ಒಬ್ಬನೇ ಮಗನನ್ನು
ಕೊಟ್ಟನು. ತನ್ನ ಒಬ್ಬನೇ ಮಗ, ಯಾರ ಮಗ? ಯೇಸುವಿಗೆ ಮಗ ಎಷ್ಟು? ದೇವರಿಗೆ ಮಗ ಎಷ್ಟು? ಒಬ್ಬನೇ ಮಗನ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನಾವೆಲ್ಲ ಮಕ್ಕಳೇ, ಅದು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯಾವ ಮಗನನ್ನು ಕೊಟ್ಟನೋ ಆ ಮಗನನ್ನು ನಂಬುವವರೆಲ್ಲರೂ ಕೂಡ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಕೊಟ್ಟನು. ಹಾಗಾದ್ರೆ ದೇವರನ್ನು ಪ್ರೀತಿಸುವಾಗ ದೇವರು ನಮಗೆ ಕೊಟ್ಟದ್ದು ಏನೆಂಬುದಾಗಿ ನಾವು ತಿಳ್ಕೋಬೇಕು. ಅಲ್ಲೆಲ್ಲಿಯ ಈ ಕೊನೆಯ ದಿವಸದಲ್ಲಿ ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರಿದ್ದಾರಲ್ವಾ? ದೇವರ ವಾಕ್ಯದ ಸಭೆಯೇ ದೇವರನ್ನು ಏನಕ್ಕೆ ಪ್ರೀತಿಸಬೇಕಂದ್ರೆ ದೇವರು ತನ್ನ ಮಗನನ್ನೇ ಕೊಟ್ಟನು. ನಮ್ಮಲ್ಲಿ ಯಾರಾದ್ರೂ ರಾತ್ರಿ ವೇಳೆಯಲ್ಲಿ ಗೋಡೆ ಹತ್ರ ಒಂದು ದೊಡ್ಡ ಬೆಳಕು ಬಂದು, ನಾನು ದೇವರು ನಾಳೆ ನಿನ್ನ ಮಗನನ್ನು ನನಗೆ ಮಾಂಸ ಮಾಡಿ ಕೊಡಬೇಕು ಅಂತೇಳಿ ಒಂದು ವೇಳೆ ಗೋಡೆಯಲ್ಲಿ ಲೈಟ್ ಬಂತಂತ ತಿಳ್ಕೊಳ್ಳಿ, ಲೈಟ್ ಎಲ್ಲ ನೋಡಿದ್ವಿ, ನಿಮ್ಮ ಯಾರ್ದಾರ ಹೆಸರು ರೆಬೆಕ್ಕಾ, ನಾಳೆ ನೀನು ನಿನ್ನ ಮಗನನ್ನು ನನಗೆ ಬಲಿ ಕೊಡಬೇಕು, ನಾನು ನಿನಗೆ ಅಪ್ಪಣೆ ಕೊಡ್ತಾ ಇದ್ದೀನಿ, ಅದು ಕೊಟ್ಟರೆ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ್ರೆ ಯಾರಾದ್ರೂ ಚರ್ಚಿಗೆ ಹೋಗ್ತಾರ ಮರುದಿವಸ? ದೇವರು ಹೇಳಿದ್ರು ಕೂಡ ಮರುದಿವಸ ಹೇಳ್ತಾರೆ, ಪಾಸ್ಟರ್ ದೆವ್ವದಲ್ಲಿ ಕನಸು ಬಿದ್ದಿತ್ತು, ಬಲಿ ಕೊಡ್ಬೇಕಂತ ಹೇಳಿದ್ರೆ ಯಾರ ಕನಸು ಬಿತ್ತಂತೆ? ಮತ್ತೆ ಅಬ್ರಾಹ್ಮ ಹೇಳ್ಬೋದಿತ್ತಲ್ಲ, ದೆವ್ವ ಮಾತಾಡಿತ್ತು ನನಗೆ. ಬೆಳಗ್ಗೆ ಎದ್ದು ರಾತ್ರಿ ಎದ್ದು ದೇವರು ಏನ್ ಹೇಳಿದ್ರು? ನೀನು ಬೆಳಗ್ಗೆ ಮೋರಿಯಾ ದೇಶಕ್ಕೆ ಹೊರಟೋಗಿ ನಿನ್ನ ಮಗನಾದ ಈಸಾಕನ ನನಗೆ ಏನ್ ಮಾಡ್ಬೇಕು? ಅರ್ಪಿಸ್ಬೇಕಂತ ಹೇಳುವಾಗ ಅಬ್ರಾಹ್ಮ ಹೇಳ್ಬೋದು, ಸಾರ ನನಗೊಂದು ಕನಸ್ಕಂತ ಏನ್ ಗೊತ್ತಾ? ಇಂಥ ಕನಸಪ್ಪ. ಮೊದಲೇ ಅವಳಿಗೆ ನಂಬಿಕೆ ಸರಿ ಇಲ್ಲ ಅಲ್ವಾ? ಮಗ ಆಗ್ತದಂತ ಹೇಳುವಾಗಲೇ ನಂಬಲಿಲ್ಲ, ಈ ಅಂತ ನಗಡಿಲ್ಲ ಅಂತ ಬಿಟ್ಕೊಂಡು ಅಲ್ಲೇ ಇಲ್ಲ ಅಜ್ಜಿಗೆ, ಆ ಟೈಮಲ್ಲೂ ನಗಡಿದ್ದು ಅಲ್ಲಿ. ಆದ್ರೆ ಇವು ಅಬ್ರಾಹ್ಮ ಒಂದು ವೇಳೆ ಇವಳಿಗೆ ಸ್ಟೋರಿ ಹೇಳ್ತಿದ್ದೆ, ಇವಳು ಬಿಡ್ತಿದ್ಲ ಹೋಗ್ಲಿಕ್ಕೆ? ಅಬ್ರಾಹ್ಮ ನಂಬಿಗಸ್ತ. ಪಕ್ಕದವರಿಗೆ ಹೇಳಿ, ನಾವು ನಂಬಿಗಸ್ತರಾಗುವುದಾದ್ರೆ ನಮಗೆ ಯಾರ ಸಲಹೆ ಸೂಚನೆ ಬೇಕಾಗಿಲ್ಲ. ನಮಗೆ ಇವತ್ತು ಯಾಕೆ ಗೊತ್ತಾ ಸಲಹೆ ಸೂಚನೆಗಳು ಬೇಕು? ನಂಬಿಗಸ್ತರಾಗ್ಲಿಕ್ಕೆ. ಅಬ್ರಾಹ್ಮ ನಂಬಿಗಸ್ತನಾಗೋದಕ್ಕೆ ಬೆಳಗ್ಗೆ ತಿಳಿದು, ಎಂತಪ್ಪ ಆ ದೇವರು ಈ ಸಾಕನ್ನು ಕೊಟ್ಟ ಮೇಲೆ ಹಿಂಗೆಲ್ಲ ಮಾಡಬಾರಿತ್ತಲ್ಲ, ಎಂತ ದೇವರಪ್ಪ. ನಾವಲ್ಲ ಹೇಳ್ತಿದ್ವಿ, ಆ ಚರ್ಚಿಗೆ ಹೋದ ಮೇಲೆ ಏನ್ ಮಗ ಬಿದ್ದೋದ, ಕಾಯಿಲೆ ಆಯ್ತು, ಇದಾಯ್ತು. ಅಬ್ರಾಹ್ಮ ಒಂದು ವೇಳೆ ಅಲ್ಲ ಬ್ರದರ್, ಇನ್ನು ಎಂತಿಗೆ ಒಂದು ವೇಳೆ ಹೇಳ್ತಿದ್ರೆ ಬೆಳಗ್ಗೆ, ಈ ದೇವರು ಎಂತ ಹೇಳಿದ್ರು ಗೊತ್ತಾ, ಅಲ್ಲಿಗೆ ಹೋಗಿ ಬಲಿ ಕೊಡ್ಬೇಕಂತ, ಹೋಗುದು ಖರ್ಚು ಕೊಡ್ತಾರೆ ಅವರು, ತಿರುಗಿ ಬಲಿ ಬೇರೆ ಕೊಡ್ಬೇಕಂತ ಮಗನನ್ನೇ ಅಂತೆ. ಎಂಥ ಒಂದು ದೇವರನ್ನು ನಾವು ನಂಬಿದ್ವಿ, ನಾವು ಬಿಟ್ಬಿಡೋಣ, ನಾಳೆಯಿಂದ ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳ್ತಿದ್ವಿ ನಾವಾದ್ರು ಅಲ್ವಾ? ಹೌದಾ ಅಲ್ವಾ? ನಂಬಿಗಸ್ತರು ಬೈಬಲ್ ಹೇಳ್ತದೆ, ಅಬ್ರಾಹ್ಮನು ದೇವರ ಸ್ವರವನ್ನು ಕೇಳಿ ನಂಬಿಕೆಯಿಂದ ತಡಿ ಹಾಕಿಸಿ ಕಟ್ಟಿಗೆಯಲ್ಲಿ ಇಟ್ಟು ಅವನು ಹೋಗ್ತಾ ಇದ್ದಾನೆ. ಪ್ರಿಯ, ಎಷ್ಟೋ ದೂರ ಅಲ್ಲಿ, ಇಲ್ಲೆಲ್ಲ ಮೂರ್ನಾಡಲ್ಲ, ಗಾಳಿ ಬಿಡಲ್ಲ, ಎಲ್ಲಿಗೆ ಅದು? ಎಷ್ಟೋ ದೂರ ದೇಶಕ್ಕೆ ಹೋಗ್ತಾ ಇದ್ದಾನೆ. ರಾತ್ರಿ ಹಗಲೆಲ್ಲ ಪ್ರಯಾಣ ಮಾಡಿದ್ದಾರೆ. ಮಗ ನಡ್ಕೊಂಡು ಬರ್ತಾ ಇದ್ದಾನೆ. ಮಧ್ಯದಲ್ಲಿ ಒಂದು ಬೇರೆ ಕೇಳ್ತಾ ಇದ್ದಾನೆ, ಅಪ್ಪ ಕಟ್ಟಿಗೆಲ್ಲ ಇದೆ, ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲಿ ಅಂತ. ಎಷ್ಟೆಲ್ಲ ಪ್ರಾಬ್ಲಮ್ ಅಲ್ವಾ? ಆದ್ರೆ ನಂಬಿಗಸ್ತನಾದ ಒಂದು ಅಲ್ಲಿ ಅಬ್ರಾಹ್ಮನ ಜೀವಿತ ನೋಡಿ, ನಂಬಿಗಸ್ತ ಅಂದ್ರೆ ದೇವರ ಸ್ವರಕ್ಕೆ ವಿಧೇಯರು. ಕೊನೆಯ ದಿವಸದಲ್ಲಿ ದೇವರು ಏನೇ ಹೇಳಿದ್ರು ಅದನ್ನು ಮಾಡುವುದಕ್ಕಾಗಿ ಸಭೆ ಸಿದ್ಧವಾಗಬೇಕು. ಅಲ್ಲೇಲೂಯಾ, ಪ್ರೈಸ್ ಗಾಡ್. ಉದಾಹರಣೆಗೆ ಬ್ಯಾಪ್ಟಿಸಮ್ ಒಂದು ಬೇಕು, ಅದು ನನ್ನ ಗಂಡನ ಕೇಳಬೇಕು. ಅಲ್ಲೇಲೂಯಾ, ಅದು ನಮ್ಮ ಅಮ್ಮನ ಕೇಳಬೇಕು, ಅದು ಇವರನ್ನು ಕೇಳಬೇಕು, ಅದು ಕೇಳಬೇಕು. ಸರಿ, 500 ರೂಪಾಯಿ ನೋಟ್ ಸಿಕ್ತು ಭೂಮಿಯಲ್ಲಿ, ಈಗ ನನ್ನ ಅಮ್ಮ ನೋಡಿ ಕೇಳಿ ಬರ್ತೀವಿ ಅಂತ ಹೇಳುವಾಗ ಅದು ಎತ್ಕೊಂಡಿರ್ತಾರೆ. ಯಾರಾದ್ರೂ ಮಾಡ್ತಾರ? 500 ರೂಪಾಯಿ ನೋಟು ಹೋಗುವಾಗ ನಿಮಗೆ ಸಿಕ್ತ ಅಂತ ತಿಳ್ಕೊಳ್ಳಿ, ಸ್ಟೆಪ್ ಅಲ್ಲಿ ಯಾರು ಬಿದ್ದಿದೆ, ನೀವು ಇಲ್ಲಿ ತಂದು ಕೊಡ್ಬೋದು ಅಥವಾ ನೀವು ತಗೊಂಡು ಹೋಗ್ಬೋದು, ಬೇರೆ ವಿಷಯ. ರೋಡಲ್ಲಿ ಎಲ್ಲೋ ಸಿಕ್ತು 500 ರೂಪಾಯಿ ನೋಟ್ ಎಲ್ಲ ಹೋಗ್ತಾ ಉಂಟು. 500 ರೂಪಾಯಿ ನೋಟ್ ಅಷ್ಟೇ ಹೋಗ್ತೀರಾ? ಯಾರಾದ್ರೂ ಇದೆಂತ ನೋಟು ಅಂತ ಯಾರು ಹೋಗ್ತಾರ? ಆಚೆ ಈಚೆ ನೋಡ್ತಾರೆ. ಫಸ್ಟ್ ನಾವು ಎಲ್ಲವನ್ನು ಎಲ್ಲಿ ತುಂಬಿಸ್ಲಿಕ್ಕೆ ಆಗ್ತದೆ ಎಲ್ಲ ತುಂಬಿಸ್ಕೊಂಡು ಹೋಗ್ಬಿಡ್ತೀವಿ, ಹೌದಲ್ವಾ? ಬನ್ನಿ 500 ರೂಪಾಯಿ ನೋಟ್ ಬಿದ್ದಿದೆ ಎಲ್ಲ ಬನ್ನಿ ಹೇಳ್ತೀವ. ಅದೇ ರೀತಿಯಲ್ಲಿ ದೇವರ ವಿಷಯ ಬರುವಾಗ ನಮಗೆ ವೈಯಕ್ತಿಕವಾಗಿ ಗೊತ್ತಿರಬೇಕು, ದೇವರು ನನಗೋಸ್ಕರ ಏನು ಮಾಡಿದ. ಮೊದಲನೇದಾಗಿ ಏನು ಮಾಡಿದ? ತನ್ನ ರಕ್ತವನ್ನು ಸುರಿಸಿ ತನ್ನ ಮಗನನ್ನೇ ಅವನು ಕೊಟ್ಟ ಈ ಲೋಕಕ್ಕಾಗಿ. ಲೋಕನ ಪ್ರೀತಿ, ಯಾಕಂದ್ರೆ ನಮ್ಮನ್ನು ಪ್ರೀತಿ ಮಾಡಿದ ದೇವರಿಗೆ ಕೊನೆಯ ದಿವಸದಲ್ಲಿ ಭೋಗಗಳೆಲ್ಲ ಬೇಕಂತೆ. ದೇವರು ಬೇಡ ಅಂದ್ರೆ ಭೋಗಗಳು ಬೇಕು ನಮಗೆ, ದೇವರು ಬೇಡ. ದೇವರು ಬೇಕಂತ ಹೇಳಿ ಏನ್ ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ, ಸರಿಯಾದ ಸಮಯಕ್ಕೆ ಎದ್ದೇಳ್ತೀವಿ, ಆರಾಧನೆ ಮಾಡ್ತೀವಿ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಮತ್ತೆಲ್ಲ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀವಿ, ಹೌದಲ್ವಾ? ಮೊದಲಿನ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀವಿ? ದೇವರಿಗೆ ಕೊಡ್ತೀವಿ, ದೇವರ ಕಾರ್ಯ ಕೊಡ್ತೀವಿ, ಮತ್ತೆ ಜನರಿಗೆ ಕೊಡ್ತೀವಿ. ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ಅವ್ರಿಗೆ ಬೇಸರ ಆಗುತ್ತೆ, ಇವ್ರಿಗೆ ಬೇಸರ ಆಗುತ್ತೆ, ಅವ್ರು ಮತ್ತೆ ಇದು ಮಾಡ್ತಾರೆ, ಅವ್ರು ಗೊಬ್ಬೆಡಿತಾರೆ, ಹೇಳ್ತೀವ? ಮೊದಲನೇ ಕಾರ್ಯ ದೇವರಿಗೆ ಕೊಡುವಂತ ವ್ಯಕ್ತಿ ದೇವರಿಗೆ ಖಂಡಿತವಾಗಿ ಎಂತ ಪರಿಸ್ಥಿತಿಗಳಲ್ಲಿ ಬಂದ್ರೂ ಕೂಡ ಅವರು ಏನ್ ಮಾಡ್ತಾರೆ? ಕೊಡುವರಾಗಿರ್ತಾರೆ. ಭಾನುವಾರನಿರ್ಲಿ ಬೇರೆ ವಾರನಿರ್ಲಿ ಸಭೆಗೆ ಹೋಗ್ಬೇಕಾದ್ರೆ ಮೊದಲು ದೇವರ ರಾಜ್ಯ ಎಂಬುದಾಗಿ ಫಸ್ಟ್ ಹೋಗ್ತಾರೆ.
ಪ್ರೈಸ್ ಗಾಡ್. ಆ ನಂಬಿಕೆಗೆ ದೇವರು ಪ್ರತಿಫಲ ಕೊಡ್ತಾನೆ ಇಲ್ವಾ? ನೀವು ತ್ಯಾಗ ಮಾಡುವಂತ ವಿಷಯದಲ್ಲಿ ದೇವರು ಏನೋ ಒಂದು ಇಟ್ಟಿರ್ತಾನೆ ಒಳಗೆ, ಆದ್ರೆ ನಾವು ಅದನ್ನು ಕಳ್ಕೊಂಡಿರ್ತೀವಿ. ಪ್ರೈಸ್ ಲಾರ್ಡ್. ಒಂದು ಪಾಸ್ಟರ್ ವೈಫು ಪಾಸ್ಟ್ಗೆ ಹೇಳಿದ್ರಂತೆ, ಪಾಸ್ಟ್ ಮದುವೆ ಆಗುವಾಗ ಒಂದು ಪಾಸ್ಟ್ ವೈಫಿಗೆ ಹೇಳಿದ್ರು, ನೋಡು ಒಂದು ವೇಳೆ ನಾನು ಭಾನುವಾರ ಸತ್ರೆ ನೀವು ಸಭೆಯವರೆಲ್ಲ ಬರುವಾಗ ಆರಾಧನೆ ಮಾಡಿ ಬೇರೆ ಪಾಸ್ಟ್ಗೆ ಫೋನ್ ಮಾಡಿ ಅವರಿಗೆ ವಾಕ್ಯ ಕೊಡ್ಲಿಕ್ಕೆ ಹೇಳಿ ನೀನೆಲ್ಲ ಲೀಡ್ ಮಾಡಬೇಕು. ಏನ್ ಹೇಳಿದ್ರಂತೆ ನೋಡಿ, ಎಂತ ಅದು ಕೇಳಲಿಕ್ಕೆ ಒಂದು ಈಸಿಯಾದ ವಿಷಯನ. ಒಂದು ಪಾಸ್ಟ್ ಅವರ ವೈಫಿಗೆ ಹೇಳ್ತಾರಂತೆ, ಒಂದು ವೇಳೆ ನಾನು ಭಾನುವಾರ ಸತ್ರೆ ನೀನು ಸತ್ರೆ ನಾನು ರೆಡಿ ಮಾಡ್ಕೊಳ್ತೀನಿ, ನಾನು ಸತ್ರೆ ಅವ್ರಿಗೆ ಗೊತ್ತಿರಲ್ಲ, ನಾನು ಸತ್ರೆ ಅಯ್ಯೋ ಭಾಷೆ ಹೋದ್ರು ಅಂತೇಳಿ ಇಲ್ಲಿ ದೇವರ ಮಕ್ಕಳೆಲ್ಲ ಬೊಬ್ಬೆಡ್ಕೊಂಡು ಭಾನುವಾರ ಆರಾಧನೆ ನಿಲ್ಬಾರ್ದು ಅಂತೇಳಿ ಅವ್ರು ಹೇಳಿದ್ರು. ದೇವರ ಸೇವಕರಿ ಅಂತ ಹೇಳಿದ್ರೆ ಎಲ್ಲರಿಗೆ ಪ್ರೀತಿ ಇರುತ್ತೆ, ಆದ್ರಿಂದ ನನ್ನ ಬಾಡಿಯನ್ನು ಒಳಗಿನ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಬಟ್ಟೆ ಹಾಕಿ ಅಲ್ಲೇ ಇಟ್ಟು ಆರಾಧನೆ ಮುಗಿಯುವ ತನಕ ನಾನು ಸತ್ತಿದೆ ಅಂತ ಹೇಳ್ಬಾರ್ದು. ಏನ್ ಹೇಳಿದ್ರು? ಆರಾಧನೆಲ್ಲ ಮುಗಿದು ಒಂದು ವೇಳೆ ಕರ್ತನ ಭೋಜನ ಎಲ್ಲ ಕೊಟ್ಟು ಬೇರೆ ಪಾಸ್ಟ್ ಪ್ರಸಂಗ ಮಾಡಿ ಬಂದ ಪಾಸ್ಟ್ಗೂ ಹೇಳ್ಬಾರ್ದು ಅವ್ರು ಸತ್ತಿದ್ದಾನೆ. ನಿಮಗೆ ಕೇಳುವಾಗ ಈಸಿ ಆಗುತ್ತಾ? ಇಷ್ಟು ಒಂದು ಕಾರ್ಯ ಹೇಳಿದ ಮೇಲೆ ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ಅಜ್ಜ ಹೋದ್ರು, ಈ ಪ್ರಾರ್ಥನೆ ಬರ್ಲಿಕ್ಕಾಗಲ್ಲ, ಗಂಡ ಬೈದ, ಎಂತಿ ಬೈದ್ರು, ಇವ್ರು ಕಾಲಿದ್ರು, ಅವ್ರು ಹೊಡಿದ್ರು, ಯಾರಿಗೆ ಆನ್ಸರ್ ಮಾಡ್ತಾ ಇದ್ದಾರೆ? ಪ್ರೈಸ್ ಗಾಡ್. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬೇಡಿ ಅಂತ ಹೇಳೋದು ನಾವೇ, ಮೊದಲು ಪ್ರಾರ್ಥನೆಗೆ ಪ್ರಿಫರೆನ್ಸ್ ಕೊಡ್ಬೇಕಂತ ಪ್ರಸಂಗ ಮಾಡುದು ನಾವೇ, ಹೇಳುದು ನಾವೇ. ಆದ್ರೆ ನಾವು ಕೊಡುವುದು ಯಾವುದಕ್ಕೆ? ಸಮಯ ಸಂದರ್ಭಗಳು ಬರುವಾಗ ಅವರಿಗೆ ಇವರಿಗೆ ಅದಕ್ಕೆ ಇದಕ್ಕೆ. ದೇವರು ಹೇಳ್ತಾರೆ, ನಾನು ಲೋಕದ ಮೇಲೆ ಪ್ರೀತಿ ಇತ್ತು ನನ್ನ ಒಬ್ಬನೇ ಮಗನ ಕೊಟ್ಟೆ. ದೂತರು ಹೇಳ್ಬೋದಿತ್ತು, ಅಯ್ಯೋ ಕೊಡ್ಬೇಡ. ದೂತರು ಹೇಳ್ಬೋದಿತ್ತು ಏನಂದ್ರೆ, ಯಾಕೆ ಕೊಡ್ತಾ ಇದೀಯ ಮಗನನ್ನು, ಅವನನ್ನು ಯಾಕೆ ಕಳಿಸಿಕೊಡ್ತಿದ್ಯಾ? ಏನು ಚಿಕ್ಕ 10 ಜನ ಇರೋದು ದೂತರು, ಕೋಟ್ಯಾನುಕೋಟಿ ದೂತರು, ಅವರೆಲ್ಲ ಹೇಳ್ಬೋದು ದೇವರೇ ಕೊಡ್ಬೇಡ, ಏನಕ್ಕೆ ಕೊಡ್ತಾ ಇದೀಯ ಜನರಿಗಾಗಿ? ಅವನ ತ್ರೈಕತ್ವದ ಮಗನು, ಈಸ್ ದ ಸನ್ ಆಫ್ ಗಾಡ್, ಅವನ ಮಹಿಮೆ ಉಳ್ಳ ರಾಜನು, ಅವನಿಗೆ ಎಲ್ಲ ಸ್ವರ್ಗಕ್ಕೆ ಅಧಿಪತಿ, ಅವನನ್ನು ಯಾಕೆ ಜನಗಳಿಗೆ ಕೊಡ್ತಾ ಇದೀಯಾ ಎನ್ನುವಂಥದ್ದು ಕೆರೂಬಿಯರು, ಸೆರಾಫಿಯರು 24 ಎಲ್ಲರೂ ಕೂಡ ಹೇಳ್ಬೋದಿತ್ತಲ್ವಾ? ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಆತನನ್ನು ಕೊಟ್ಟರು. ಅದಕ್ಕೆ ನಾವು ದೇವರನ್ನು ಪ್ರೀತಿಸಬೇಕು. ಮಾತ್ರವಲ್ಲದೆ ಬೈಬಲ್ ಹೇಳ್ತದೆ, ಈ 4ನೇ ವಾಕ್ಯಕ್ಕೆ ಬರುವಾಗ, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರಾಗಿರುವುದು. ಅಂದ್ರೆ ದೇವರ ವಾಕ್ಯ ಹೇಳುವ ಪ್ರಕಾರ ನಮ್ಮ ಕೆಲವು ಸರಿ ಹೇಳಿದ್ರೆ ಬೇಸರವಾಗಬಹುದು, ನಿಮಗೆ ಭಕ್ತಿ ಇದೆ ಸಿಸ್ಟರ್ ಬ್ರದರ್, ಭಕ್ತಿಯ ಬಲ ಇಲ್ಲ ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೆ ಬೇಸರ ಆಗ್ತದೆ ಅಲ್ವಾ? ಇಷ್ಟು ವರ್ಷ ಸಭೆಗೆ ಬಂದೆ, ಗುಡಿಸಿದೆ, ಕಸ ತೆಗೆದೆ, ಊಟ ಮಾಡಿದೆ, ತಿಂದೆ, ಪಪ್ಸು ತಗೊಂಬಂದೆ, ಅದು ತಗೊಂಬಂದೆ ಎಲ್ಲ ನಾವು ಹೇಳ್ತೀವಿ. ಆದ್ರೆ ಭಕ್ತಿ ಇತ್ತು, ಭಕ್ತಿಯ ಬಲ ಬೇಡವೆನ್ನುವಂಥದ್ದು ಅಂದ್ರೆ ಹೇಳಿದ್ರೆ, ನಾವು ದೇವರಿಗೆ ಕೊಡುವಂತ ಪ್ರಿಫರೆನ್ಸ್ ದೇವರಿಗೆ ಕೊಡದೇ ಇರುವಾಗ, ದೇವರಿಗೆ ಕೊಡುವಂತ ಸಮಯವನ್ನು ದೇವರಿಗೆ ಕೊಡದಿರುವಾಗ, ವೈಯಕ್ತಿಕ ಜೀವಿತದಲ್ಲಿ ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಕೊಡದಿರುವಾಗ ದೇವರು ಹೇಳ್ತಾರೆ ಭಕ್ತಿ ಇದೆ, ಭಕ್ತಿಯ ಬಲ ನೀನು ಬೇಡ ಇರ್ತಾ ಇದೆ. ಭಕ್ತಿಯ ಬಲ ಹೇಗೆ ಬರುವಂತದ್ದು? ಅಬ್ರಹಾಮನು ದೇವರ ಸ್ವರವನ್ನು ಕೇಳಿ ಎದ್ದು ಹೊರಡುವಾಗ ಆತನ ಒಳಗೆ ಭಕ್ತಿಯ ಬಲ ಉಂಟಾಯಿತು. ಎಷ್ಟು ಜನ ನಂಬ್ತಾ ಇದ್ದೀರಾ? ಒಂದು ವೇಳೆ ದೇವರ ಸ್ವರವನ್ನು ಕೇಳಿ ಅವನು ವೀಕ್ನೆಸ್ ಪರ್ಸನ್ ಹೇಳ್ತಾ ಇದ್ರೆ ಅವರು ಅವನನ್ನು ತಡಿತಿದ್ರು. ಇಲ್ಲ, ದೇವರಾಗಿ ಹೇಳಿಕ್ಕೆ ಸಾಧ್ಯನೇ ಇಲ್ಲ, ದೇವರು ನಮಗೆ ಹೇಳಿಕ್ಕೆ ಸಾಧ್ಯ ಇಲ್ಲ, ಆತನು ಮನುಷ್ಯನು ಬಲಿ ತೆಗೆದುಕೊಳ್ಳುವ ದೇವರು ಅಲ್ಲ ಎಂಬುದಾಗಿ ರೆಬೆಕ್ಕ ಅವಳ ಹೆಂಡತಿ ಸಾರಾ ಹೇಳ್ತಾ ಇದ್ರು, ಹೌದಲ್ವಾ? ಬಟ್ ಅವನು ನಂಬಿಗಸ್ತನಾದ ನಿಮಿತ್ತವಾಗಿ ದೇವರು ಏನು ಮಾಡಿದನು ಅದನ್ನು ಹೇಳಲಿಕ್ಕೆ ಆಗದೆ ಅವನು ನೊಂದುಕೊಂಡು ಅವನು ಹೋದ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಪರ್ಸನಲ್ ಆಗಿ ಕೆಲವು ಸರಿ ದೇವರು ಏನಾದ್ರೂ ಕ್ರಿಯೆ ಮಾಡಬೇಕು, ಏನಾದ್ರೂ ಸಂಗತಿ ಮಾಡಬೇಕೆಂಬುದಾಗಿ ಹೇಳುವಾಗ ಅದು ಕೆಲವು ಸರಿ ನಮಗೆ ಹಿಂಸೆ ಆಗ್ಬಹುದು. ಅಥವಾ ಅಲ್ಲಿ ಅದು ಒಂದು ತಿಳ್ಕೊಳ್ಳಿ, ನಮಗೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಪರಂಪರೆಯಲ್ಲಿ ಅದು ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ. ನಾವು ದೇವರಿಗಾಗಿ ನಿಲ್ಬೇಕು. ಕೆಲವು ಸರಿ ಹೇಳ್ಬಹುದು, ಅಯ್ಯೋ ತಂದೆಯನ್ನೇ ಬಿಟ್ಟು ಬಿಟ್ಟ, ಅಯ್ಯೋ ಗಂಡನನ್ನೇ ಬಿಟ್ಟು ಬಿಟ್ರು, ಅಯ್ಯೋ ಹೆಂಡತಿಯನ್ನು ಬಿಟ್ಟು ಬಿಟ್ರು, ಅಯ್ಯೋ ಮಕ್ಕಳನ್ನು ಬಿಟ್ಟು ಬಿಟ್ರು, ಅಯ್ಯೋ ಸಂಬಂಧಿಕರನ್ನ ಬಿಟ್ಟು ಬಿಟ್ರು, ಅವರಿಗೆ ದೇವರು ಬೇಕಂತ ಹೇಳ್ಬೋದು. ಅದು ಒಂದು ಕೇಳಿ ದೇವರು ಅದೆಲ್ಲವನ್ನು ಕೂಡಿಸಿಕೊಳ್ಳುವ ದೇವರು. ನಮ್ಮನ್ನು ಪರೀಕ್ಷೆ ಮಾಡುವಾಗ ನಾವು ಅಲ್ಲಿಯ ಯಾರ ಪಕ್ಷ ನಿಲ್ಬಾರ್ದು, ನಾವು ದೇವರ ಪಕ್ಷ ನಿಲ್ಬೇಕು. ಎಷ್ಟು ಜನ ನಂಬ್ತೀರಾ? ನಮ್ಮ ಜೀವಿತ ಪ್ರತಿಯೊಬ್ಬರು ದೇವರನ್ನು ಕಂಡುಕೊಳ್ಳಬೇಕು. ಗಂಡನಾಗ್ಲಿ, ಹೆಂಡತಿಯಾಗ್ಲಿ, ಮಕ್ಕಳಾಗ್ಲಿ, ಕುಟುಂಬ ಆಗ್ಲಿ, ತಂದೆಗಾಗ್ಲಿ, ತಾಯಿಯಾಗ್ಲಿ, ಸ್ವಲ್ಪ ಕಾಲ ಹಲ್ಲೆಲೂಯಾ ನಾವು ಸ್ವಲ್ಪ ಕಾಲ ಬಾಧೆ ಪಡೆದಂತೆ, ಏನಂತೆ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ದೇವರ ವಾಕ್ಯ ಇರ್ತದೆ, ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸುವೆನು. ಮೊದಲು ದೇವರ ರಾಜ್ಯ ಅಂತ ಹೇಳಿದ್ರೆ ಬೇರೆ ಯಾವ ರಾಜ್ಯ ಇಲ್ಲ ಅಲ್ಲಿ. ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಡಿ ಅಂತ ಹೇಳಿದ್ರೆ ಬೇರೆ ಯಾವ ರಾಜ್ಯ ಇಲ್ಲ. ನನ್ನ ರಾಜ್ಯ ಈ ಲೋಕದ ರಾಜ್ಯ ಅಥವಾ ಕುಟುಂಬದ ರಾಜ್ಯ, ಅದು ಇನ್ನೊಂದು ರಾಜ್ಯ, ಯಾವ ರಾಜ್ಯ ಇಲ್ಲ. ಮೊದಲು ದೇವರಿಗಾಗಿ. ಒಂದು ವೇಳೆ ಇವತ್ತು ನಾನು ಸತ್ಯ ಅಂತ ತಿಳ್ಕೊಂಡ್ರೆ, ನಾನು ಜಾನ್ಸನ್, ನಾನು ಇವತ್ತು ಸತ್ಯ, ನನ್ನ ಹೆಂಡತಿಗೆ ಕೇಳ್ತಾರೆ ಎಷ್ಟು ದಿವಸ ಅವರು ಆರಾಧನೆ ಮಾಡಿದ್ರು ಅಂತ, ನನ್ನ ಜೊತೆ ಕೇಳ್ತಾರೆ
ಹಲ್ಲೆಲೂಯಾ. ಮಕ್ಕಳೆಲ್ಲಿದ್ದಾರೆ? ಸಭೆ ಮಕ್ಕಳೆಲ್ಲಿದ್ದಾರೆ? ಅವನೆಲ್ಲಿದ್ದಾರೆ? ಇವನೇ ಯಾರು ಕೇಳದ? ನಾನೇ ವೈಯಕ್ತಿಕವಾಗಿ ದೇವರ ಮುಂದೆ ಉತ್ತರ ಕೊಡ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಉತ್ತರ ಕೊಡುವಂತ ನಾವು ಇವತ್ತು ದೇವರನ್ನು ಸರಿಯಾಗಿ ಅರಿತುಕೊಳ್ಳದಿದ್ರೆ, ಖಾಲಿ ಭೋಗಗಳನ್ನು ಮಾತ್ರ ಪ್ರೀತಿಸಿದ್ರೆ, ಲೋಕದಲ್ಲಿರುವವುಗಳನ್ನಾಗ್ಲಿ ಲೋಕವನ್ನಾಗ್ಲಿ ಪ್ರೀತಿಸುವ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಲೋಕದಲ್ಲಿರುವಂತ ಆಸೆ ಬಯಕೆಗಳು ನಮಗೆ ಬೇಡ, ಆದ್ರೆ ಲೋಕದಲ್ಲಿರುವಂತ ಅನೇಕ ಕಾರ್ಯಗಳನ್ನು ಸಂಗತಿಗಳನ್ನು ದೇವರು ನಮಗೆ ಕೊಡ್ತಾನೆ, ಕೊಡಲ್ವಾ? ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿರುವನೇ? ಬೈಬಲ್ ಏನ್ ಹೇಳ್ತದೆ? ಮಗನನ್ನು ಕೊಟ್ಟಿದ್ದೀನಿ, ಸಮಸ್ತವನ್ನು ಕೊಡಲ್ವ ನಾನು? ಆದ್ರೆ ಮಗನನ್ನು ನಾವು ಸರಿಯಾಗಿ ನಂಬುವುದರ ಮೂಲಕವಾಗಿ, ಸರಿಯಾಗಿ ತಿಳಿದುಕೊಳ್ಳುವುದರ ಮೂಲಕವಾಗಿ, ಸರಿಯಾಗಿ ಅರಿಯುವುದರ ಮೂಲಕವಾಗಿ ದೇವರ ಕಾರ್ಯ ನಮ್ಮಲ್ಲಿ ಪ್ರಕಟವಾಗ್ತದೆ. ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ. ಅಂತ್ಯಕಾಲದಲ್ಲಿ ನಡೆಯುವಂತ ಈ ಕಾಲ ಏನಂದ್ರೆ, ದೇವರನ್ನು ಬೇಡವೆನ್ನುವವರು ಮತ್ತು ಭೋಗಗಳನ್ನು ಪ್ರೀತಿಸುವವರು. ದೇವರನ್ನು ಪ್ರೀತಿಸಲ್ಲ, ದೇವರ ಬಳಿಗೆ ಬರ್ತಾರೆ, ದೇವರ ಇಂಥ ಕಾರ್ಯ ಮಾಡು, ಅಂತ ಕಾರ್ಯ ಮಾಡು, ಅದು ಮಾಡು, ಇದು ಮಾಡು ಎಂಬುದಾಗಿ ಹೇಳ್ತಾರೆ. ಆದ್ರೆ ದೇವರ ಸಭೆಗೆ ಹೋಗುದಿಲ್ಲ, ಪ್ರಾರ್ಥನೆ ಮಾಡಲ್ಲ, ವಾಕ್ಯ ಕೇಳುವುದಿಲ್ಲ, ದೇವರ ಮೇಲೆ ಆಸಕ್ತಿ ಇಲ್ಲ. ಮದುವೆ ಫಂಕ್ಷನ್, ಅದು ಇದು, ಅಕ್ಕನ ಮದುವೆ, ಅಣ್ಣನ ಮದುವೆ, ಅದು ಇದು ಎಂಬುದಾಗಿ ಲೋಕದ ಎಲ್ಲ ಆಡಂಬರಗಳಿಗೆ ಒಳಗಾಗ್ತಾರೆ. ಆದ್ರೆ ದೇವರ ಮೇಲೆ ಅವರು ಭರವಸೆ ಇಡದ ನಿಮಿತ್ತವಾಗಿ ದೇವರ ಪ್ರೀತಿಯನ್ನು ಅವರು ಅನುಭವಿಸಲಿಕ್ಕಾಗುತ್ತದೆ. ಇವತ್ತು ನಮ್ಮ ದೊಡ್ಡ ಕೊರತೆ ಏನಂತ ಗೊತ್ತಾ? ದೇವರನ್ನು ಅರಿತಿಲ್ಲ, ಅದೇ ದೊಡ್ಡ ಕೊರತೆ. ಪ್ರೈಸ್ ಗಾಡ್. ಎಷ್ಟೆಲ್ಲ ಹೇಳ್ತೀರಾ? ಹೌದಾ? ಹಲ್ಲೆಲೂಯಾ. ದೇವರನ್ನು ಅರಿತಿಲ್ಲ, ಅದೇ ದೊಡ್ಡ ಕೊರತೆ. ನಾವು ಕೆಲವು ಸರಿ ಹೇಳ್ಬೋದು, ದೇವರು ನಮ್ಮದು ಪ್ರಶ್ನೆ ಏನ್ ಗೊತ್ತಾ? ನಾವೆಲ್ಲ ಸರಿ ಇದ್ದೀವಿ, ದೇವರು ಯಾಕೆ ಹಿಂಗ್ ಮಾಡಿದ್ರ ಅಂತಲ್ವಾ? ದೇವರಂಗೆ ಯಾವಾಗಲೂ ಅನ್ಯಾಯಗಾರ ನಾವು ಇಲ್ಲ. ನಾವೇ ಕೆಲವು ಸರಿ ಅನ್ಯಾಯಗಾರರು, ನಾವೇ ಅಪನಂಬಿಗಸ್ತರು, ನಾವೇ ತೊಂದರೆ ಮಾಡುವರು. ನಮಗೆ ಪ್ರಶ್ನೆ, ಕೆಲವರಿಗೆ ಪಾಸ್ಟರ್ಗೆ ಪ್ರಶ್ನೆ ಕೇಳ್ತಾರೆ, ಪಾಸ್ಟರ್ ನಾನು ಸಭೆಗೆ ಬರ್ತಾ ಇದ್ದೀನಿ, ನನಗೆ ಯಾಕೆ ದೇವರ ಆಶೀರ್ವಾದ ಮಾಡಿಲ್ಲ? ದೇವರ ವಾಕ್ಯ, ದೇವರು ಹೇಳ್ತಾರೆ, ನೀನು ಸಭೆಗೆ ಬರ್ತಾ ಇದ್ದೀನಿ, ಆದ್ರೆ ಸಭೆಗೆ ಅನ್ಯತೆ ಮಾಡ್ತಾ ಇಲ್ಲ. ನೀನ್ ಸಭೆಗೆ ಬರ್ತಾ ಇದ್ದಿ, ಪಕ್ಕದವರನ್ನು ಪ್ರೀತಿಸ್ತಾ ಇಲ್ಲ. ನೀನ್ ಸಭೆಗೆ ಬರ್ತಾ ಇದ್ದಿ, ಸೇವೆ ಮಾಡ್ತಾ ಇಲ್ಲ. ನೀನ್ ಸಭೆಗೆ ಬರ್ತಾ ಇದ್ದಿ, ಕ್ಷಮಿಸ್ತಾ ಇಲ್ಲ. ನೀನ್ ಸಭೆಗೆ ಬರ್ತಾ ಇದ್ದಿ, ನೀನ್ ರಾಜ್ಯಕ್ಕಾಗಿ ತವಕ ಪಡ್ತಾ ಇಲ್ಲ. ನೀನ್ ಏನಕ್ಕಾಗಿ ಬರ್ತಾ ಇದ್ದೀಯಾ? ಹೆಸರಿಗಾಗಿಯಾ? ಒಂದು ವೇಳೆ ದೇವರು ನಮ್ಮೊಳಗೆ ಕೇಳುವುದಾದ್ರೆ ಅಂತ್ಯ ದಿವಸದಲ್ಲಿ ನಾವು ಏನ್ ಹೇಳಲಿಕ್ಕೆ ಸಾಧ್ಯ? ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕು. ದೇವರೇ ನಮಗೆ, ದೇವರಲ್ಲಿ ಬರುವಾಗ ದೇವರು ಎಲ್ಲವನ್ನು ಕೊಡ್ತಾನೆ, ಒಂದು ಪ್ಯಾಕೇಜ್. ಪ್ರೈಸ್ ಗಾಡ್. ಪವಿತ್ರಾತ್ಮ ನಮ್ಮ ಒಳಗೆ ಬರುವಾಗ 9 ವರಗಳು ನಮ್ಮ ಒಳಗೆ ಇರ್ತದೆ, ಅದು ಆಪರೇಟ್ ಆಗ್ಲಿಕ್ಕೆ ಮಾತ್ರ ಬಾಕಿ ಇರುವುದು. ದೇವರು ಯಾವ ಸೇವೆ ನಮಗಿದೆಯೋ ಅದರ ರೀತಿಯಲ್ಲಿ ಆಪರೇಟ್ ಆಗುತ್ತೆ. 9 ವರಗಳ ಅಲ್ಲಿ ಬಿಟ್ಟು ಬರಲ್ಲ. ಪವಿತ್ರಾತ್ಮ ಬರುವಾಗ ಎಲ್ಲ ತಗೊಂಡು ಬರ್ತಾನೆ, ಅವನಲ್ಲೇ ಇರೋದು 9 ವರ. ಆದ್ರೆ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ನಾವು ನಡ್ಕೊಳ್ಳುವಾಗ, ಅದಕ್ಕೆ ತಕ್ಕಾಗಿ ಸೇವೆ ಮಾಡುವಾಗ, ಅದಕ್ಕೆ ತಕ್ಕಾಗಿ ನಾವು ಜೀವಿಸುವಾಗ ದೇವರು ಒಂದೊಂದನ್ನೇ ಓಪನ್ ಮಾಡ್ತಾ ಇರ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದೊಂದೇ ಹೊರ ತಗೊಂಡು ಬರುವುದಲ್ಲ, ದೇವರ ಆತ್ಮ ನಮ್ಮ ಒಳಗೆ ಬರುವಾಗ ಎಲ್ಲವನ್ನು ತಗೊಂಡು ಬರ್ತಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಮನೆಯಿಂದ ಹೊರಗೆ ಹೋಗುವಾಗ ಕಿಡ್ನಿ ಇಟ್ಟು ಬರ್ತೀವ? ಯಾರಾದ್ರೂ ನನ್ನ ಕಿಡ್ನಿ ಇವತ್ತು ಇರ್ಲಿ, ಇವತ್ತು ಉಚ್ಚೆ ಮಾಡಲ್ಲ ಅಂತೇಳಿ ಮನೇಲಿ ಇಟ್ಟು ಬರ್ತಾರೆ ಯಾರಾದ್ರೂ? ಹಲೋ. ಹಾರ್ಟ್ ಅಲ್ಲಿ ಬಿಟ್ಟು ಬರ್ತಾವ? ಅದು ಕಣ್ಣು ಇವತ್ತು ಬೇಡ, ಅದನ್ನು ಒರೆಸಿ ಎಲ್ಲ ಅಲ್ಲಿ ಇಟ್ಟು ಬರ್ತೀವ? ಪವಿತ್ರಾತ್ಮ ಬರುವಾಗ ಕೂಡ 9 ವರಗಳನ್ನು ತಗೊಂಡೇ ಬರ್ತಾನೆ. ಆದ್ರೆ ಆ ವರಗಳು ನಮ್ಮ ಸೇವೆಗೆ ತಕ್ಕ ಹಾಗೆ, ನಾವು ಜೀವಿಸುವುದಕ್ಕೆ ತಕ್ಕ ಹಾಗೆ, ನಮ್ಮ ಕಾರ್ಯಕ್ಕೆ ತಕ್ಕ ಹಾಗೆ ದೇವರು ಉಂಟು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಫಲ ಕೂಡ ಹಾಗೆಯೇ, ಸಮಾಧಾನ, ಸಂತೋಷ. ನಾವು ಹೇಗೆ ಜೀವಿಸ್ತೇವೆ ಅದೇ ರೀತಿಯಲ್ಲಿ ನಮಗೆ ತೊಂದರೆಗಳು ಇಲ್ಲ ಅಂತ ಹೇಳಿದ್ರೆ ದೇವರು ಇದೆ. ಆದ್ರೆ ಸಂತೋಷ ನಮ್ಮ ಒಳಗಿರ್ಬೇಕು, ಸಮಾಧಾನ ನಮ್ಮ ಒಳಗಿರ್ಬೇಕು, ಅಲ್ಲಿ ಆನಂದ ನಮ್ಮ ಒಳಗಿದ್ರೆ ಆ ಎಲ್ಲಾ ಕಲ್ಲು ಬರ್ತದೆ. ನಾವೇ ಬೇಸರ ಮುಖದಲ್ಲಿ ಸಪ್ಪಗೆ, ಮುಖ ಎಲ್ಲ ಸಪ್ಪಗೆ ಮಾಡ್ಕೊಂಡು ಬೇರೆಯವರು ಕೂಡ ಹಿಂಗೆ ನೋಡ್ಕೊಂಡು ಅಂತ ಒಂದು ರೀತಿಯಾಗಿ ನಮ್ಮ ಮುಖ ಎಲ್ಲ ಆಗ್ತದೆ. ನೋಡಿ, ಕೆಲವರು ನೋಡ್ರಿ ವಯಸ್ಸು ಜಾಸ್ತಿ ಇರುವುದಿಲ್ಲ, ಅವರಿಗೆ ವಯಸ್ಸು ಕಡಿಮೆ ಇರ್ತದೆ, ಅದು ಅಜ್ಜಿ ತರ ಕಾಣ್ತದೆ, ಅಜ್ಜಂತರ. ಆದ್ರೆ ಕೆಲವರು ನೋಡ್ರಿ ವಯಸ್ಸು ಜಾಸ್ತಿ ಆಗಿರ್ತದೆ, ಆದ್ರೆ ಮುಖದಲ್ಲಿ ದೇವರ ಪ್ರಸನ್ನತೆ ಇರ್ತದೆ. ಕಾರಣ ಏನಂದ್ರೆ ಅವರ ಒಳಗೆ ಸಂತೋಷ ಇದೆ, ಅವರ ಒಳಗೆ ಸಮಾಧಾನ ಇದೆ, ಅವರೊಳಗೆ ಪವಿತ್ರಾತ್ಮನ ಫಲ ಇರುವ ನಿಮಿತ್ತವಾಗಿ ಎಂತ ಸಂಗತಿಗಳು ಬಂದ್ರು, ಎಂತ ದುಃಖಗಳು ಬಂದ್ರು, ಶತ್ರು ಏನೆಲ್ಲ ತಂದ್ರು, ನಿಮ್ಮನ್ನು ನಾಶ ಮಾಡ್ತೀನಿ, ನಾನು ಸಂತೋಷ ಹಾಳು ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಅದಕ್ಕೆ ಒಳಗಾಗಲೇ ಇಲ್ಲ. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳಿ, ನಿನ್ನ ಸಂತೋಷ ಬೇರೆಯವರ ಜೀವನದಲ್ಲಿಲ್ಲ, ಬೇರೆಯವರ ಕೈಯಲ್ಲಿಲ್ಲ, ನಿನ್ನ ಒಳಗಿದೆ. ಹಲ್ಲೆಲೂಯಾ. ನಾವು ಯಾವಾಗ ಪರಿಸ್ಥಿತಿಗಳನ್ನು ನೋಡಿ ಚಿಂತನೆ ಮಾಡ್ತೀವ, ಟೆನ್ಷನ್ ಮಾಡ್ತೀವಾಗ ನಮ್ಮ ಒಳಗೆ ಬರ್ತದೆ ಯಾವುದು? ಟೆನ್ಷನ್ ಒಳಗೆ ಬಂದ್ರೆ ಫಂಕ್ಷನ್ ಒಳಗೆಲ್ಲ ಹಾಳಾಗ್ಬಿಡ್ತದೆ. ಹಲ್ಲೆಲೂಯಾ. ಅದಕ್ಕೆ ಟೆನ್ಷನ್ ಆಗೋದಾಗೆ ಬರುವಾಗ ಹೇಳ್ಬೇಕು, ಹೌದು ಇವತ್ತು ಸಾಲ ಕಟ್ಲಿಕ್ಕೆ ಉಂಟು, ಯೇಸುವಿನ ನಾಮದಲ್ಲಿ ಹೇಗಾದ್ರು ಕಟ್ಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಆಮೆನ್. ಹೌದು ಇವತ್ತು ತೊಂದರೆ ಮಾಡ್ತಾ ಇದ್ದೇನೆ, ನಾನು ಬೀದಿಯಲ್ಲಿ ಹೋಗುವಾಗಲೇ ಉಗುಳ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಬದಲಾಗ್ತಾನೆ. ಹಲ್ಲೆಲೂಯಾ. ಹೌದು, ಯಾರೋ ನಾವು ಸುಮ್ಮನೆ ಕೂತಿರ್ತೀವಿ, ತಂದೆನೋ ತಾಯಿಯೋ ಕುಟುಂಬ ಯಾರೋ ಬಂದು ಫೋನಲ್ಲಿ ಟಾರ್ಚರ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ನಮಗೆ ಹಿಂಸೆ ಮಾಡ್ತಾರೆ, ಇನ್ನೊಬ್ಬರು ತೊಂದರೆ ಮಾಡ್ತಾರೆ. ನಾವು ಒಂದೇ ಯೇಸುವಿನ ನಾಮದಲ್ಲಿ ನನ್ನ ಒಳಗಿರುವಂತಹ ಸಮಾಧಾನವನ್ನು, ಸಂತೋಷವನ್ನು ಈ ಲೋಕದಲ್ಲಿ ಶಕ್ತಿಗೆ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇನ್. ಅರಿಕೆಗಳಲ್ಲಿ ಬಹಳ ವಿಷಯಗಳಿದೆ.
ಹಲ್ಲೇಲೂಯಾ. ಹಲ್ಲೇಲೂಯಾ. ಬೈಬಲ್ ಇದೆ ಜೀವ ಮರಣ ನಾಲಿಗೆಯ ವಶ. ಹಂಗೆ ಬರಲಿಲ್ಲಲ್ವಾ? ಹಂಗೆ ಬರಲಿಲ್ಲವಲ್ಲ? ಜೀವ ಮರಣ ನಾಲಿಗೆಯ ವಶ. ಸತ್ಯನಾ? ಸತ್ಯ. ಅವ್ರು ಹೇಳಿದ್ರು ಜೀವ ಮರಣ ಹಣೆ ಬರುವ ವಶ. ಜೀವ ಮರಣ ನಿಮ್ಮ ಅಪ್ಪ ಏನ್ ಮಾಡಿದ್ರೆ ನೀವು ಹಂಗೇನೆ ಆಗ್ತೀರಾ. ಜೀವ ಮರಣ ನಿಮ್ಮ ಅಮ್ಮ ಏನ್ ಮಾಡಿದ್ರೆ ಹಂಗೇನೆ ಆಗ್ತೀರಾ. ಜೀವ ಹೆಂಡತಿ ಏನ್ ಶಾಪ ಇಟ್ಟಿದ್ರೆ ಹಂಗೇನೆ ಆಗುತ್ತೆ. ನಿಮ್ ಗಂಡ ಏನ್ ಹೇಳಿದ್ರೆ ಹಂಗೇನೆ ಆಗುತ್ತೆ. ನಿಮ್ ಪಕ್ಕದ ಮನೆ ಏನ್ ಹೇಳಿದ್ರೆ ಹಂಗೇನೆ ಆಗ್ತದೆ. ಹಂಗೆ ಹೇಳಿದ್ಯಾ? ಇಲ್ಲ. ಲಿಂಬೆ ಹುಳಿ ಏನ್ ಇಟ್ಟಿದೀವಿ ಹಂಗೇನೆ ಆಗುತ್ತೆ. ಹೇಳಿದ್ರ? ದೇವರು ಹೇಳಿದ್ರು ಜೀವ ಮರಣ ನಾಲಿಗೆ ವಶ. ವಚನ ಪ್ರಿಯನ ನೀನು ವಾಕ್ಯನೇ ಓದಲ್ಲ, ನಿದ್ದೆನೆ ಮಾಡ್ತಿದ್ದೆ, ವಾಕ್ಯ ಕೇಳ್ತಾ ಇದೆಯಾ. ವಚನ ಪ್ರಿಯನು ಅದರ ಫಲವನ್ನು. ಕೆಲವರು ಮನೇಲಿ ಏನಂದ್ರೆ ವಾಕ್ಯನೇ ಓದಲ್ಲ, ನಿದ್ದೆನೆ. ಕೆಲವು ಬೈಬಲ್ ಇಟ್ಕೊಂಡು ನಲ್ಲೇ ಅದೇ ತಲೆ ದಿಂಬಾಗಿ ಬಿಡ್ತದೆ ಕೆಲವರು. ಏನ್ರಿ ಏನ್ ಮಾಡ್ತಿದ್ದೀರಾ? ನಿದ್ದೆ ಮಾಡ್ತಿದ್ದೀರಾ. ಓದಿ ಅಂತ ಹೇಳಿದ್ದಾನೆ ನಿಮ್ಗೆ, ಓದ್ಲಿಕ್ಕೆ ಎಲ್ಲಿ ಆಗುತ್ತೆ, ಕಾಣದೇ ಇಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಎಷ್ಟು ಜನರ ಜೀವನದಲ್ಲಿ ಪ್ರಾರ್ಥನೆ ಮಾಡುವಾಗ ಬೈಬಲ್ ಓದುವಾಗ ಅದು ಕೆಲವರು ಮೊಡಕಾಲಕ್ಕೆ ನಿದ್ದೆ ಮಾಡ್ತಾರೆ. ಒಂದ್ ದಿವಸ ನನಗೆ ಚಿಲ್ಡ್ರನ್ ಮಿನಿಸ್ಟ್ರಿ ಕೊಟ್ಟಿದ್ರು ಪಾಸ್ಟ್, ಅಂದ್ರೆ ಇಲ್ಲೆಲ್ಲ ಮಕ್ಕಳನ್ನು ಪಾಸ್ಟ್ ಅಲ್ವಾ ನೋಡ್ಲಿಕ್ಕೆ ಒಬ್ಬ ಹಿಂಗೆ ಮಾಡಿ ನಿಂತ್ಕೊಂಡೇ ನಿದ್ದೆ ಮಾಡಿದ್ದಾನೆ. ನನಗೆ ಆಶ್ಚರ್ಯ ಆಯ್ತು, ಎಬ್ಬಿಸ್ತಾ ಇದ್ದೇನೆ ಅವನಿಗೆ, ಎದ್ದೇಳಪ್ಪ ಅಂತ. ನನಗೆ ಅದು ನಿದ್ದೆ. ನಾನು ಕೇಳಿದೆ ಅವ್ರ ಅಮ್ಮನಿಗೆ, ಇಲ್ಲ ಅವ್ನು ಚಿಕ್ಕದಿಂದ ನಿಂತ್ಕೊಂಡೇ ನಿದ್ದೆ ಮಾಡ್ತಿದ್ದ. ಅಯ್ಯೋ ಇದೇನ್ ಕಾಯಿದಪ್ಪ. ಅಲ್ಲ ಅವ್ನು ಎಬ್ಬಿಸಿದ್ದು, ಎದ್ದೇಳಪ್ಪ, ನಿಂತಿದ್ದಾನೆ, ಅವ್ನು ಬೀಳ್ತಾ ಇಲ್ಲ. ಹೀಗೆ ಕಾಗಿ ಒಣಗಿದ ಕಾಲು ಅದ್ಮೇಲೆ ಕೈ ಹಿಂಗೆ ಇಟ್ಕೊಂಡಿದ್ದೆ, ಏನಕ್ಕಂತ ಗೊತ್ತಿಲ್ಲ. ಅವ್ನಿಗೆ ಪನಿಷ್ಮೆಂಟ್ ಕೊಟ್ಟು ನಾನು ಎದ್ದು ನಿಂತು ಓಡ್ದಂತ. ಸ್ವಲ್ಪ ಹೊತ್ತು ಮೇಲೆ ನಿದ್ದೆ. ಈಗ ಎದ್ದು ನಿಂತು ಈಗ ನಿದ್ದೆ ಮಾಡ್ತಾರೆ, ಕೂತ್ಕೊಂಡೆಲ್ಲ ಬರ್ತದೆ ನಮಗೆ ಅಲ್ವಾ. ಇದು ಹಂಗೆ ಅಲ್ಲ, ಹಂಗೇನೆ ನಿಂತಿದ್ದಾನೆ. ನಾನು ಸುಮ್ಮನೆ ಎಲ್ಲರೂ ನಿಂತಿದ್ದಾನೆ ಅಂತ ಹೇಳಿದೆ. ಕೂತ್ಕೋ ಅಂತ ಹೇಳಿದೆ, ಕೂತ್ಕೊಂಡೇ ಇಲ್ಲ. ಹತ್ರ ಬಂದೆ, ನಿಂತು ಎದ್ದೇಳ್ತಾನೆ ಇಲ್ಲ. ಮತ್ತೆ ಏನಂತ, ಅಲ್ಲಪ್ಪ ನಿಂತ್ಕೊಂಡು ಹೇಗೆ ನಿದ್ದೆ ಮಾಡಿದೆ, ಅದು ಹೆಂಗೆ ನಿಂತಿದ್ಯಾ? ಅಮ್ಮನ ಜೊತೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಚಿಕ್ಕದಿಂದ ನಂಗೆ ಬರೋದು ಬೀಳುದೇ ಇಲ್ಲ, 1 ಗಂಟೆ ನಿದ್ದೆ ಮಾಡ್ತಾರೆ. ಅದು ಯಾವ ದೇವ? ಅಲ್ಲೇ ಹೌದಲ್ವಾ? ಕೆಲವು ಸರಿ ನೋಡಿ, ಕೆಲಸ ಮಾಡುವಾಗ ಐಸ್ ಕ್ರೀಮ್ ತಿನ್ನುವಾಗ ನಿದ್ರೆ ಬರಲ್ಲ. ಯಾರಾದ್ರೂ ಬರ್ತದ? ಐಸ್ ಕ್ರೀಮ್ ಕೊಟ್ರೆ, ವಡೆ ಪಾಯಸ ಕೊಟ್ರೆ ನಿದ್ದೆ ಬರುದಿಲ್ಲ. ಆದ್ರೆ ಯಾವಾಗ ಕೂತ್ಕೊಳ್ತಾರೆ ಬೈಬಲ್ ಓದುವಾಗ ಪ್ರಾರ್ಥನೆ ಮಾಡೋ ನಿದ್ದೆ. ಇದು ಏನ್ ಗೊತ್ತಾ? ಒಂದು ಹೋರಾಟ. ಪ್ರೈಸ್ ಗಾಡ್. ದೆವ್ವ ಅಲ್ಲ, ಅದೊಂದು ಹೋರಾಟ. ಏನಂದ್ರೆ ನೀನದು ಮಾಡದ ಹಾಗೆ ಶತ್ರು ನಿನ್ನನ್ನು ಅಡ್ಡಿಪಡಿಸುದು. ಇನ್ನು ಹೆಚ್ಚು ಮಾಡ್ಬೇಕು. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬೈಬಲ್ ಓದ ನಿದ್ದೆ ಮಾಡಿದ್ರೆ ಗಂಡ ಹೇಳಿ, ನಿಂತು ಓದು. ಗಂಡನಿಗೆ ಹೇಳ್ಬೇಕು, ಗಂಡ ಅಥವಾ ನೀವು ಏನ್ ಹೇಳ್ತೀರಿ, ರಿಯಾ, ಅನೀನಾ ಅಥವಾ ಪನೀನಾ, ಅವ್ರಿಗೆ ಹೇಳಿಕೆ ಎದ್ದು ನಿಂತು. ನಮ್ಮ ಮನೆಯಲ್ಲಿ ನಾವು ಪನಿಷ್ಮೆಂಟ್ ಕೊಡ್ಬೇಕು. ಹೇಗೆ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ವಾ? ನಮಗೆಲ್ಲ ಒಂದು ಎಚ್ಚರಿಕೆ ಬರುತ್ತೆ ಆತ್ಮಿಕದಲ್ಲಿ. ನೀನೇನು ಹೇಳುದು? ನಾನು ಕುಟುಂಬಕ್ಕೆ ಶಿರಸ್ಸು. ಹಂಗೆ ಹೇಳಿಕೆ ಆಗುತ್ತಾ? ಸ್ಪಿರಿಚುವಲ್ ಕಾರ್ಯದಲ್ಲಿ ಯಾವ ಶಿರಸ್ಸು ಇಲ್ಲ, ಯಾವ್ದು ಇದು ಇಲ್ಲ, ಒಡೆ ಪಾಯಸ ಇಲ್ಲ. ಪ್ರೈಸ್ ಗಾಡ್. ಎಲ್ಲ ಒಂದೇ. ಯಾವಾಗ ಶಿರಸ್ಸು ಅಂದ್ರೆ ಕುಟುಂಬದ ವಿಷಯ ಬರುವಾಗ ಎಲ್ಲದಕ್ಕೂ ವಿಧೇಯರಾಗಬೇಕು. ಸ್ಪಿರಿಚುವಲ್ ವಿಷಯಕ್ಕೆ ನೀವು ಪ್ರಾರ್ಥನೆ ಮಾಡಲ್ಲ, ಪ್ರಾರ್ಥನೆ ಮಾಡಿ. ಹೌದಂತ ಒಪ್ಪಿಕೊಳ್ಳಿ. ಬೈಬಲ್ ಓದಲ್ಲ ಅಂತ ಒಪ್ಪಿಕೊಳ್ಳಿ. ಏನಾದ್ರು ಸಮಸ್ಯೆ ಇದೆಯಾ? ಗಂಡ ಹೆಂಡತಿಗೆ ಹೇಳ್ಬೋದು, ಹೆಂಡತಿ ಗಂಡನಿಗೆ ಹೇಳ್ಬೋದು, ಕುಟುಂಬಕ್ಕೆ ಹೇಳ್ಬೋದು. ಯಾಕಂದ್ರೆ ಸ್ಪಿರಿಚುವಲ್ ಕಾರ್ಯದಲ್ಲಿ ಬೈಬಲ್ ಹೇಳ್ತಾರೆ, ಒಬ್ಬರನ್ನೊಬ್ಬರು ಬಲಪಡಿಸಬೇಕು, ಒಬ್ಬರ ಭಾರನ ಒಬ್ಬರು ಹೊತ್ಕೊಳ್ಬೇಕು, ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡಬೇಕು. ಹೌದಾ ಅಲ್ವಾ? ಹಾಗಾದ್ರೆ ಕೊನೆಯ ದಿವಸದಲ್ಲಿ ಇದನ್ನೆಲ್ಲ ಮಾಡಿದ್ರೆ ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಕೇವಲ ಭೋಗಗಳನ್ನು ಪ್ರೀತಿಸ್ತೇವೆ. ಮತ್ತೆ ಭಕ್ತಿಯ ವೇಷ ಮಾತ್ರ ಇರ್ತದೆ. ಭಕ್ತಿ ಭಕ್ತಿ ಭಕ್ತಿ. ಈಗ ಗಂಡಸರು ಭಕ್ತಿ ಅಂತ ಹೇಳಿದ್ರೆ ಒಂದು ಇನ್ಸರ್ಟ್ ಮಾಡ್ಕೊಂಡು ಸ್ತೋತ್ರ ಸ್ವಾಮಿ ಸ್ತೋತ್ರ ಅಂತ ಹೇಳಿದ್ರೆ, ಹೆಂಗಸರು ನೀವು ತಲೆಗೆ ಒಂದು ಹಾಕಿದ್ರೆ ಇತ್ತು, ತಲೆಗೊಂದು ರೂಮಲ್ಲಿ ಹಾಕಿದ್ರೆ ಪ್ರಾರ್ಥನೆ ಸ್ತ್ರೀಯ, ಬಟ್ ಪ್ರಾರ್ಥನೆ ಮಾಡಲ್ಲ. ಹಲ್ಲೆಲೂಯಾ. ತಲೆಗೊಂದು ಹಾಕಿದರೆ ಅಷ್ಟೇ ಬಟ್ಟೆ ಹೊರತು ಪ್ರಾರ್ಥನೆ ಇಲ್ಲ, ದೈವಿಕತ್ವ ಇಲ್ಲ. ತುಂಬಾ ಕಡೆಗಳಲ್ಲಿ ಆಗಿಲ್ವಾ? ಚರ್ಚಿಗೆ ಹೋಗುವಾಗಲೇ ನೆನಪು ಕೊಟ್ಟಾಗ್ಬೇಕು. ಈಗ ತಲೆಗೆ ಒಂದು ಬಟ್ಟೆ ಹಾಕಿದ್ರೆ ದೇವರ ವಾಕ್ಯ ಇರ್ತದೆ, ಅದನ್ನು ಪೂರ್ಣಗೊಳಿಸ್ತೇವೆ. ದೇವರ ವಾಕ್ಯದ ಪ್ರಾರ್ಥನೆ ಪೂರ್ಣಗೊಳಿಸಬೇಕು. ಹಲ್ಲೆಲೂಯಾ. 1ನೇ ಕಾರ್ಯ, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವರು ಸಭೆಗಳಲ್ಲಿ ಹೆಚ್ಚಾಗ್ತಾರೆ, ಲೋಕದಲ್ಲಿ ಹೆಚ್ಚಾಗ್ತಾರೆ. 2ನೇ ಕಾರ್ಯಕ್ಕೆ ನಾವು ಹೋಗುವ. 2ನೇ ಕಾರ್ಯ ಏನೇ ಹೇಳ್ತದೆ? ಒಂದು ಸ್ತ್ರೀಯರ ಒಂದು ಗುಂಪಿತ್ತು. ಯಾವ ಗುಂಪು ನೋಡ್ರಿ, ಆ ಸ್ತ್ರೀಯರು ಹೇಗಿದ್ರು ಅಂತ ಹೇಳಿದ್ರೆ 7ನೇ ಅಧ್ಯಾಯದಲ್ಲಿ, ಅದೇ 7ನೇ ವಾಕ್ಯದಲ್ಲಿ 7 ಮತ್ತು 8. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರು, ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. 8ನೇ ವಾಕ್ಯ. ಎಂಬವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಸತ್ಯವನ್ನು ವಿರೋಧಿಸುವಂತ ಸ್ತ್ರೀಯರಂತೆ ಕೊನೆಯ ದಿವಸದಲ್ಲಿ. ಹಲ್ಲೆಲೂಯಾ. ಯಾವ ರೀತಿ ಪತ್ರಿಕೆ 7ಕ್ಕೆ ಬರೆಯಲ್ಪಟ್ಟಿದೆ ಅಂದ್ರೆ, ಅಪೊಸ್ತಲ ಪೌಲನು ತಿಮೋತಿಗೆ ಹೇಳ್ತಾನೆ, ಕೊನೆಯ ದಿವಸದಲ್ಲಿ ಸತ್ಯದಲ್ಲಿ ಜೀವಿಸ್ತೇನೆ ಅಂತ ಹೇಳಿ ಸತ್ಯವನ್ನು ವಿರೋಧಿಸುವಂತ ಸ್ತ್ರೀಯರು ಅಥವಾ ಪುರುಷರು. ಇಲ್ಲಿ ವಾಕ್ಯ ಇರ್ತದೆ, ಅವರು ಎಂಬ್ರ. ವಿಮೋಚನ ಕಾಂಡ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ಇದನ್ನು ನೋಡ್ಲಿಕ್ಕೆ ಸಾಧ್ಯ. ವಿಮೋಚನ ಕಾಂಡ, ಎಕ್ಸೋಡಸ್ ಚಾಪ್ಟರ್ 7 ವರ್ಸ್ 11.
ವಿಮೋಚನೆಗಳ 7ನೇ ಅಧ್ಯಾಯ 11ನೇ ವಾಕ್ಯ. ಇವ್ರು ಏನ್ ಮಾಡಿದ್ರು? ಐಗುಪ್ತ ದೇಶದ ವಿದ್ವಾಂಸರನ್ನು ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಸರಿ, ವಿಮೋಚನೆಗಳ 7:11. ಹೌದು ಪಾಸ್ಟರ್. ಸ್ವಲ್ಪ ವಾಕ್ಯ ಮಿಸ್ ಆಗಿದೆ ನೋಡ್ರಿ, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಸ್ವಲ್ಪ ಅಲ್ಲಿ ಕೆಳಗೆ ವಾಕ್ಯ ಇದೆ ಏನೋ ಒಂದು. ಈಗ ಎನ್ನ ಎಂಬ್ರ ಎನ್ನುವವರು ಮೋಶೆಯ ಕಾಲದಲ್ಲಿ ಅವರು ಇದ್ರು. ಏನಂದ್ರೆ ಈ ಎನ್ನ ಎಂಬ್ರರವರು ಉಪದೇಶವನ್ನು ಕೇಳ್ತಾ ಇದ್ರಂತೆ. ಏನು ಯೇಸುಕ್ರಿಸ್ತರು ಏನ್ ಕೇಳ್ತಿದ್ರು? ಉಪದೇಶ ಕೇಳ್ತಾ ಇದ್ರಂತೆ. ಏನ್ ಮಾಡ್ತಿರ್ಲಿಲ್ಲ ಅಂತೆ ಅವರು? ಏನ್ ಮಾಡ್ತಿರ್ಲಿಲ್ಲ ಅಂತೆ? ಪವಿತ್ರಸ್ಥರು ಏನಾಯ್ತು? ಏನ್ ಕೇಳ್ತಿದ್ರಂತೆ? ಉಪದೇಶ ಕೇಳ್ತಿದ್ರಂತೆ. ಏನ್ ಮಾಡ್ತಿರ್ಲಿಲ್ಲ. ನಮ್ಮ ಜೀವನದಲ್ಲಿ ನಾವು ಉಪದೇಶವನ್ನು ಕೇಳಿ ಸತ್ಯದ ಪರಿಜ್ಞಾನವನ್ನು ಹೊಂದದೇ ಇದ್ರೆ ಏನ್ ಪ್ರಾಬ್ಲಮ್? ಪ್ರಯೋಜನ. ಕೊಕೊಕೋಲವನ್ನು ನೋಡಿ ಕೊಕೊಕೋಲ ಕುಡಿಯೋದಿದ್ರೆ ಏನಾದ್ರು ಪ್ರಯೋಜನ ಇದೆಯಾ? ಒಬ್ಬನು ಕೊಕೊಕೋಲ ತಗೊಂಡ, ಬ್ರದರ್ ಕೊಕೊಕೋಲ ತಗೊಂಡ ಅಂತ ತಿಳ್ಕೊಳ್ಳಿ. ಅದ್ರ 1 ವರ್ಷ ಮನೆಯಲ್ಲಿ ಇದ್ರೆ ಏನಾದ್ರು ಪ್ರಯೋಜನ ಇದೆಯಾ ಕೊಕೊಕೋಲದಿಂದ? ಸೀತಕ್ಕ ಒಂದು ಬಿಸ್ಲೇರ್ ಬಾಟ್ಲಿ ತಗೊಂಡು 2 ವರ್ಷ ನಾನು ಕುಡಿಯಲ್ಲ ಮನೇಲಿ ಇರ್ಲಿ ಅಂತ ಹೇಳಿದ್ರೆ ಏನಾದ್ರು ಪ್ರಯೋಜನ ಇದೆ? ಮ್ಯಾಜಿಕ್ ಆಗುತ್ತಾ? ಏನಾರು ಆಗುತ್ತಮ್ಮ? ನೀವೊಂದು ಹೊಸ ಬ್ಯಾಗ್ ತಗೊಂಡ್ರಿ ಬ್ಯಾಂಗ್ಳೂರಲ್ಲಿ, ಒಂದು 2,000 ರೂಪಾಯಿದು ಒಳ್ಳೆ ಲೆದರ್, ಇದು ಬೇಡ ನನಗೆ 5 ವರ್ಷ ಅಲ್ಲೇ ಇರ್ಲಿ ಅಂತೇಳಿ ತೂಗ ಹಾಕಿದ್ರೆ ಏನು ಪ್ರಯೋಜನ ಇದೆಯಾ? ಸತ್ಯದ ಉಪದೇಶ ಕೇಳಿ ಮತ್ತೆ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು ಕೊನೆಯ ದಿವಸ ಇರ್ತಾರೆ. ಈ ಎನ್ನ ಎಂಬ್ರ ಹೇಳುವವರು ಮೋಶೆ ಹೇಳುವಂತ ಮಾತನ್ನು ಕೇಳ್ತಾ ಇದ್ರು, ಆದ್ರೆ ಅವರು ಸತ್ಯದ ಪರಿಜ್ಞಾನ ಹೊಂದಿಲ್ಲ. ಪ್ರಿಯರೇ, ಉಪದೇಶದಲ್ಲಿ ದೇವರ ವಾಕ್ಯ ಸಾರಿದ್ರ ಮೇಲೆ ಅದರ ಒಳಗೆ ಸತ್ಯದ ಪರಿಜ್ಞಾನ ಇಲ್ಲದಿದ್ರೆ ಅದರಲ್ಲಿ ಪ್ರಯೋಜನ ಇಲ್ಲ. ಅಲ್ಲೇನಿಯ ಯೂಟ್ಯೂಬ್ ಅಲ್ಲಿ ಎಷ್ಟು ಬೇಕಾದ್ರೆ ಮೆಸೇಜ್ ಬರ್ತದೆ, ಎಷ್ಟು ಭಾಷೆಗಳು ಬೇಕಾದ್ರೆ ವಾಕ್ಯ ಕೊಡ್ತಾರೆ, ಎಷ್ಟು ಜನರು ಬೇಕಾದ್ರೆ ಸಂದೇಶ ಸಾರ್ತಾರೆ, ಎಷ್ಟು ಜನ ಬೇಕಾದ್ರೆ ವಿಶ್ ಮಾಡ್ತಾರೆ, ಎಷ್ಟು ಜನ ಬೇಕಾದ್ರೆ ಪ್ರಕಟಣೆ ಇರ್ತಾರೆ. ಆದ್ರೆ ಅದರ ಒಳಗೆ ಸತ್ಯದ ಪರಿಜ್ಞಾನವನ್ನು ನೀವು ತೆಗೆದುಕೊಳ್ಳದೆ ಹೋದ್ರೆ ನಿಮ್ಮ ಒಳಗೆ ಬಲ ಇರುವುದಿಲ್ಲ. ನಾನು ಹೇಳಿದ ಎಷ್ಟರಿಗೆ ಅರ್ಥ ಆಗ್ತಾ ಇದೆ? ಉಪದೇಶ ಕೇಳ್ತಾ ಇದ್ರು, ಆದ್ರೆ ಅವರ ಒಳಗೆ ಸತ್ಯದ ಪರಿಜ್ಞಾನ ಇಲ್ಲ. ನೀನು ಉಪದೇಶ ಕೇಳ್ತಾ ಇದೀಯಾ, ಪ್ರಾರ್ಥನೆಗೆ ಕೂರ್ತಾ ಇದೀಯಾ, ವಾಕ್ಯ ಓದ್ತಾ ಇದೀಯಾ, ಪ್ರಾರ್ಥನೆ ಮಾಡ್ತಾ ಇದೀಯಾ, ಆದ್ರೆ ನೀನು ಕೇಳ್ತಾ ಇದೆಯಾ, ನಿನ್ನ ಮನಸ್ಸು ಮಾತ್ರ ಬೇರೆ ಎಲ್ಲ ಕಡೆ ಚಲಿಸ್ತದೆ. ಏನಾದ್ರು ಪ್ರಯೋಜನ ಇದೆಯಾ? ಮನೆಯಲ್ಲಿ ಹಾಲೆಲ್ಲ ಕಾಯಿಸಿ ಬ್ಲ್ಯಾಕ್ ಟೀ ಏನು ಕುಡಿದ್ರೆ ಹಾಲನ್ನು ನೋಡುದು ಮಾತ್ರ. ಲೋಕದಲ್ಲ ಕೆಲವರು ಹೇಳ್ತಾರೆ ಬಿರಿಯಾನಿ ತಿಂದರೆ ಅದ್ರ ಸ್ಮೆಲ್ ಅಲ್ಲಿ ನೋಡಿ ನಾವು ಊಟ ಮಾಡುವಾಗ ಆ ಬಿರಿಯಾನಿ ತಿಂದೆ ಅಂತಾನೇ ಯೋಚನೆ ಮಾಡ್ಬೇಕಂತೆ. ಆ ರೀತಿಯಾಗಿ ಆಯ್ತಾ ಇಲ್ವಾ? ಒಂದು ವಿಷಯಗಳನ್ನು ನಾವು ಕೇಳೋದು ಮಾತ್ರ, ಅದನ್ನು ಅನುಭವಿಸದೇ ಇದ್ರೆ ಏನಾದ್ರೂ ಪ್ರಯೋಜನ ಇದೆಯಾ ನಮಗೆ? ಒಂದು ವಿಷಯಗಳನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ನಾವು ಅದನ್ನು ಅನುಭವಿಸಲಿಲ್ಲ ನಮ್ಮ ಜೀವನದಲ್ಲಿ. ಉದಾಹರಣೆಗೆ ಒಳ್ಳೆ ಒಂದು ಮಟನ್ ಮಾಡ್ತಾ ಇದ್ದಾರೆ, ಒಬ್ರು ಸಾಯಿಬು ಕಟ್ ಮಾಡಿ ಒಳ್ಳೆ ಇಷ್ಟು ಮಟನ್ ಇಟ್ಟಿದ್ದಾರೆ. ಸೀತಕ್ಕ ನೋಡಿದ್ರಿ, ಈಗ ಅಪ್ಪ ತಿಂದೆ ಅಂತ ಆಗುತ್ತಾ? ಅದು ತಗೊಂಡು ಮನೆಯಲ್ಲಿ ಸಾರು ಮಾಡಿದ್ರೆ ಮಾತ್ರ ಅವ್ರು ತಿನ್ಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಉಪದೇಶ ಕಿವಿಯಲ್ಲಿ ಕೇಳಬಹುದು, ಎಲ್ಲರೂ ಕೇಳ್ತಾರೆ, ಆದ್ರೆ ಸತ್ಯದ ಪರಿಜ್ಞಾನ ಒಂದೊಂದು ಮುಖ್ಯ. ಪಕ್ಕದವರಿಗೆ ಹೇಳಿ, ನೀವು ಉಪದೇಶ ಕೇಳಿದಿರಿ, ನೀವು ವಾಕ್ಯ ಕೇಳಿದಿರಿ, ಸತ್ಯದ ಪರಿಜ್ಞಾನವನ್ನು ಹೊಂದಿ. ಆಮೇಲೆ 1000 ಕೂಟ ಬರುತ್ತೆ, 1,00,000 ಜನ ಬರ್ತಾರೆ. ಯೇಸುವನ್ನು ಕರ್ತನೆಂಬುದಾಗಿ ಹೇಳುವಾಗ 1,00,000 ಜನ ಸುತ್ತ ಇರ್ಬೋದು, ಎಲ್ಲ ಇಡೀ ಮಡಿಕೇರಿಯಲ್ಲಿ ಬರ್ಬೋದು. ಆದ್ರೆ ಅವರ ಒಳಗೆ ಸತ್ಯದ ಪರಿಜ್ಞಾನ ಬರದಿದ್ರೆ ಆ ಉಪದೇಶ ಅವರಿಗೆ ಏನಾದ್ರು ಪ್ರಯೋಜನ ಆಗುತ್ತಾ? ತುಂಬಾ ಜನ ವಿಶ್ವಾಸ ಜೀವಿತದಲ್ಲಿದ್ದು ಅವರು ಪ್ರಯೋಜನ ಇಲ್ಲದವರಾದ್ರು, ಎಷ್ಟೋ ಜನ ಸೇವೆಯಲ್ಲಿದ್ರು ಅವರು ಸೇವೆ ಮಾಡದವರಾದ್ರು. ಕಾರಣ ಏನಂದ್ರೆ ಅವರು ಉಪದೇಶ ಕೇಳ್ತಾ ಇದ್ರು, ವಾಕ್ಯ ಕೇಳ್ತಾ ಇದ್ರು, ಸತ್ಯದ ಪರಿಜ್ಞಾನ ಅವರಲ್ಲಿಲ್ಲ. ನಾನು ಹೇಳಿದ ಎಷ್ಟರಿಗೆ ಅರ್ಥ ಆಗ್ತದೆ? ಸೇವೆಯಲ್ಲಿದ್ರು, ಸಭೆಯಲ್ಲಿದ್ರು, ಸತ್ಯದ ಪರಿಜ್ಞಾನ ಒಬ್ಬಳು ಹೊಂದದೆ ಹೋದ್ರೆ ಅವರು ದೇವರ ವಾಕ್ಯದಲ್ಲಿಯೂ ದೇವರ ಪ್ರೀತಿಯಲ್ಲಿಯೂ ಆ ಉಪದೇಶದಲ್ಲಿ ನೆಲೆಯಲಿಕ್ಕೆ ಆಗೋದಿಲ್ಲ. ಎನ್ನ ಎಂಬ್ರ ಏನಕ್ಕೆ ಮೋಶೆಯನ್ನು ವಿರೋಧಿಸಿದ್ರಂದ್ರೆ ಅವರು ಸತ್ಯವನ್ನು ವಿರೋಧಿಸುವವರು. ಕೆಳಗಿನ ವಾಕ್ಯ 8ನೇ ವಾಕ್ಯ, ಎನ್ನ ಎಂಬ್ರ ಎಂಬರು ಮೋಶೆಯನ್ನು ವಿರೋಧಿಸಿದಂತೆ ಆ ಮನುಷ್ಯರು ಕೂಡ ಸತ್ಯವನ್ನು ವಿರೋಧಿಸ್ತಾರೆ. ಯಾವ ಮನುಷ್ಯರು ಎಂಬುದಾಗಿ ವಿಮೋಚನೆಗಳ 7:11 ಓದ್ತೀವಿ. 7:11 ಯಾವ ಮನುಷ್ಯ? ಕರೆಕ್ಟ್ ಓದಿದಾಗ
ಫರೋಹನು ಹಾ. ಐಗುಪ್ತ ದೇಶದ ಹಾ. ವಿದ್ವಾಂಸರನ್ನು ಹಾ. ಮಂತ್ರಗಾರರನ್ನು ಹಾ. ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಹಾ. ಅದೇ ರೀತಿಯಾಗಿ ಮಾಡಿದರು. ನೋಡಿ, ಕೆಲವರು ಹೇಗೆ ಅಂದ್ರೆ ಮಾತಿನಲ್ಲಿ ಚಮತ್ಕಾರ, ಕೆಲವರು ಕ್ರಿಯೆಯಲ್ಲಿ ಚಮತ್ಕಾರ. ದೇವರು ಅಲ್ಲಿಯ ಕೋಲನ್ನು ಬಿಸಾಕಿ ಆವನ್ನು ಮಾಡಿದಾಗ ಇವರು ಐಗುಪ್ತ್ಯದಿಂದ ಕಲಿತ ಮಂತ್ರವಾದಿಗಳನ್ನು ಕರೆಸಿ ಅದೇ ರೀತಿ ಮಾಡ್ತಾ ಇದ್ದಾರೆ. ಆವು ನುಂಗ್ತಾ ಇದೆ, ಅವ್ರಿಗೆ ಗೊತ್ತಿದೆ ಸತ್ಯ ಅಲ್ಲ, ಇದು ಸುಳ್ಳ ಅಂತ ಗೊತ್ತಿದೆ, ಎಲ್ಲ ಬಿದ್ದೋಗ್ತಾ ಇದೆ ಅಂತ ಗೊತ್ತಿದೆ, ತಾವು ಮಾತಾಡಿದೆಲ್ಲ ಆಚೆ ಈಚೆ ಹೇಳಿದೆಲ್ಲ ಸುಳ್ಳ ಅಂತ ಗೊತ್ತಿದೆ, ಕೊನೆಗೆ ಅದು ಸತ್ಯನೇ ಪ್ರಕಟವಾಗ್ತದೆ ಅಂತ ಗೊತ್ತಿದೆ. ಆದ್ರೂ ಕೂಡ ಒಂದು ಹಾವು ಬಿಡುವ ಅಂತ, ಆದ್ರೂ ಕೂಡ ಏನಂತೆ ಮೋಶ ಮಾಡಿಲ್ವಾ ಕೋಲ, ನಾವು ಮಾಡ್ತೀವಿ. ನೋಡಿ, ಐಗುಪ್ತದ ಮಂತ್ರ ಇದೆ, ಲಾಸ್ಟ್ಗೆ ಏನಾಯ್ತು ಗೊತ್ತಾ, ಆ ಎಲ್ಲ ಹಾವುಗಳನ್ನು ಮೋಶ ಕೋಲ ನುಂಗುವುದು. ಕೊನೆಗೆ ಹಾಗೇನೆ ಲೋಕ ಎಲ್ಲ ನಾವು ಮಾಡ್ತೀವಿ, ನಮಗೂ ಆಗ್ತದೆ, ಅಲ್ಲಿ ಬಾಬಾ ಇದ್ದಾರೆ, ಇಲ್ಲಿ ಅವರಿದ್ದಾರೆ, ಇವನಿದ್ದಾರೆ, ನೀವು ಸಭೆಯಲ್ಲಿ ಮಾಡುವಂತೆಲ್ಲ ಕಾರ್ಯ ನಮಗೂ ಆಗುತ್ತೆ ಅಂತ ಹೇಳಿದ್ರೆ ಕೊನೆಗೆ ಏನಾಗುತ್ತೆ ಗೊತ್ತಾ, ಅವರೆಲ್ಲ ವಿದ್ಯೆ ಜ್ಞಾನವನ್ನೆಲ್ಲವೂ ಕೂಡ ದೇವರ ವಾಕ್ಯ ನುಂಗಿ ಬಿಡ್ತದೆ. ಕಾರಣ ಏನಂದ್ರೆ ದೇವರ ವಾಕ್ಯ ಸಜೀವ. ಆಮೇನ್. ನಿಮ್ಮ ಜೀವನದಲ್ಲಿ ಯಾರಾದ್ರೂ ಉಪದೇಶ ಕೇಳದೆ ಹೋದ್ರೆ, ಯಾವ ಸಭೆಗೆ ಹೋಗಿದ್ರೆ ಮುಖ್ಯ ಅಲ್ಲ, ಎಸಿ ಹಾಕಿದ ಸಭೆಗೆ ಇದ್ದಿನ ಅಥವಾ ಓಸಿಯಲ್ಲಿರುವಂತಹ ಸಭೆಯಲ್ಲಿ ಇದ್ದಿನ ಮುಖ್ಯ ಅಲ್ಲ. ನಾವು ಯಾವ ಸಭೆಯಲ್ಲಿದ್ರು ಕೂಡ ಅಲ್ಲಿರುವಂತ ವಾಕ್ಯ ಉಪದೇಶ ನಮ್ಮ ಒಳಗೆ ಕ್ರಿಯೆ ಮಾಡದೆ ಹೋದ್ರೆ, ಸತ್ಯ ಉಪದೇಶ ನಮ್ಮಲ್ಲಿ ಕ್ರಿಯೆ ಮಾಡದೆ ಹೋದ್ರೆ, ಪ್ರಕಟಣೆಗಳು ನಮ್ಮ ಒಳಗೆ ಕ್ರಿಯೆ ಮಾಡದೆ ಹೋದ್ರೆ ನಮ್ಮಲ್ಲಿ ಆತ್ಮಿಕ ಬಲ ಇಲ್ಲ. ಅಥವಾ ಕೊಡುವಂತ ಸಂದೇಶದಲ್ಲಿ ಕತೆ ಮಾತ್ರ ಇದ್ರೆ, ಬಲ ಇಲ್ಲದಿದ್ರೆ, ದೇವರ ಕ್ರಿಯೆಗಳು ಚಲಿಸದೆ ಹೋದ್ರೆ ನಮ್ಮ ಒಳಗೆ ದೇವರ ಬಲ ಇಲ್ಲ. ಮನುಷ್ಯರಾಗಿ ನಾವಿದ್ದೇವೆ, ನಾವು ಫುಡ್ ತಿನ್ನದಿದ್ರೆ, ಒಬ್ರು ದಪ್ಪ ಇರ್ತಾರೆ, ಅವ್ರು 1 ವರ್ಷ ಊಟ ಮಾಡಿಲ್ಲ, ಬದುಕ್ತಾರ? ನೀರು ಕುಡಿಲಿಲ್ಲ, ಜಾಸ್ತಿ ದಿವಸನೇ ಬೇಡ ಅಲ್ವಾ? ಆದ್ರೆ ಅವ್ರು ಹೇಳ್ತಾರೆ, ನನ್ನ ಒಳಗೆ ಒಳ್ಳೆ ಲಿವರ್ ಇದೆ, ಒಳ್ಳೆ ರಕ್ತ ಇದೆ, ಒಳ್ಳೆ ಹಾರ್ಟ್ ಇದೆ, ಭಯಂಕರ ಪವರ್ ಇದೆ. ಊಟ ಮಾಡಿದ್ರೆ ಏನ್ ಪವರ್ ಆದ್ರೂ ಇರ್ತದ ಅಲ್ವಾ? ಇರ್ತದಾ? ಅದೇ ರೀತಿ ತಾನೆ ಆತ್ಮೀಯ ಮನುಷ್ಯನು ವಾಕ್ಯವನ್ನು ತಿನ್ನದೆ, ವಾಕ್ಯದಲ್ಲಿ ಜೀವಿಸದೆ, ವಾಕ್ಯವನ್ನು ಸರಿಯಾಗಿ ಕೇಳದೆ, ಸತ್ಯದ ಪರಿಜ್ಞಾನಕ್ಕೆ ಬರದೆ, ಅವನಿಗೆ ಏನು ಗೊತ್ತಿರಲ್ಲ. ಹೌದಾ ಬಸವ? ಹೌದು. ಅಲ್ಲ ಬಸವ? ಅಲ್ಲ. ಈಗ ಆಮೇಲೆ ಹೇಳಿ, ಆಮೇಲೆ ಅವ್ರು ಹೋದ್ರು ಅಂತ ಹೇಳಿ ಹೋದ್ರು. ಎಲ್ಲದಕ್ಕೂ ಕೂಡ ಏನ್ ಬಾಯ್ಪಾಠ ಹೇಳ್ತಾರೆ ಅದನ್ನು ಮಾತ್ರ ಮಾಡ್ತಾರೆ. ನಮ್ಮ ಮನೆಗೆ ಹೋದ ತಕ್ಷಣ ನಮ್ಮ ಮನೆಯಲ್ಲಿ ಒಂದು ಇದಿರುತ್ತೆ, ಏನಂದ್ರೆ ಪರಲೋಕದಲ್ಲಿರುವ ತಂದೆ, ಅದು ಹೇಳಿಕ್ಕೆ ಅವ್ರಿಗೆ ಬಹಳ ಖುಷಿ. CSI ಬ್ಯಾಕ್ಗ್ರೌಂಡ್ ಅಲ್ವಾ, ಅದಕ್ಕೆ ಅವ್ರು ಬಹಳ ಖುಷಿ ಪಡ್ತಾರೆ. ಅದು ಹೇಳಿದ್ರೆ ಕ್ರೈಸ್ತರಂತ. ಯೇಸುವಲ್ಲಿ ಏನ್ ಹೇಳಿದಂತ ಅವ್ರಿಗೆ ಬೇಡ, ಬದಲಾಗಿ ಅದು ಹೇಳಿದ್ರೆ ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ. ಪಕ್ಷ ಈತದ ಸಾಂಗ್ ಎಲ್ಲ ಒಳ್ಳೆ ಆಗ್ತಾರೆ, ಇವನ್ ಪರವಾಗಿಲ್ಲ, ಒಳ್ಳೆ ಆತ್ಮ ಮನುಷ್ಯ. ಅವ್ನು ಎಣ್ಣೆ ಕುಡಿದ್ರು ಕೂಡ ಅಲ್ಲಿ ಪ್ರಕಟಣೆ, ಪ್ರವಾದನೆಗಳು, ದೈವಿಕ ಕಾರ್ಯಗಳು, ದೇವರ ಕ್ರಿಯೆಗಳಿದ್ರೆ ಬೆಲೆನೇ ಇಲ್ಲ. ಅವನೆಂತ ಸೇವೆ ಮಾಡ್ತಾರೆ. ಬೈಬಲ್ ಹೇಳಿದ ಲೋಕವು ಅದರ ಆಸೆಗಳು ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ಮಾಡುವನು ಬದುಕುವನು. ಹಲ್ಲೆಲೂಯಾ. ನಮಗೆ ಲೋಕ ಕೊಡುವ ಬಿರುದು ಬೇಡ, ಪರಲೋಕ ಕೊಡುವ ಬಿರುದು. ಆಮೆನ್. ಹಲ್ಲೆಲೂಯಾ. ಎರಡನೇದಾಗಿ ಉಪದೇಶವನ್ನು ಕೇಳಿದಾಗೆ, ದೇವರ ವಾಕ್ಯವನ್ನು ಕೇಳಿದಾಗೆ ಸತ್ಯದ ಪರಿಜ್ಞಾನ ನಮಗೆ ಬೇಕು. ಸತ್ಯದ ಪರಿಜ್ಞಾನ ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಜೀವಿತದಲ್ಲಿ ನಿಜವಾದ ಬಿಡುಗಡೆಯನ್ನು ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಈ ಎಂಬ್ರವರು ಮೋಶೆಯನ್ನು ವಿರೋಧಿಸಿದಾಗೆ ಇವರು ಕೂಡ ವಿರೋಧಿಸಿದ್ರು. ಯಾವ ರೀತಿಯಲ್ಲಿ ಅಂದ್ರೆ, ಮೋಶೆ ಅದ್ಭುತ ಮಾಡುವಾಗ ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಅಂದ್ರೆ ದೇವರ ವಾಕ್ಯದ ಬೇಡ. ಕೆಲವರಾಗೇನೆ ಒಳ್ಳೇದು ಹೇಳ್ತಾ ಇರ್ತೀವಿ, ಅವರೇ ಮಾತಾಡ್ತಾರೆ ಬಡ 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 ಅಂತ, ಮಾತಾಡಲಿಕ್ಕೆ ಬಿಡಲ್ಲ. ಅವ್ರಿಗೂ ಸತ್ಯ ಗೊತ್ತಾಗಲ್ಲ, ಇವ್ರಿಗೂ ಸತ್ಯ ಹೇಳಿ ಹೇಗೆ ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ನೋಡಿದ್ರೆ ನೀವು ಕೆಲವು ಸರಿ ನಾವು ಏನೋ ಹೇಳ್ತಿರ್ತೀವಿ, ಅವ್ರು ಹೇಳಿದ್ರು ಇಲ್ಲ ಸಿಸ್ಟರ್ ಅದು ಹಂಗೆ ಬ್ರದರ್, ಅದು ಇದೆ ಅವ್ರು ನಮ್ಗೆ ಗೊತ್ತಿಲ್ಲ, ಅವ್ರು ಹೆಂಗ್ ಬಂದ್ರು, ಸೀತಾಕ ಇಲ್ಲಿ ಬಂದ್ರು, ಅಲ್ಲಿ ಬಂದ್ರು, ಹೇಳ್ತಾನೆ ಹೋಗ್ತಾರೆ, ಏನಂತಾನೆ ಆಗ್ತಾರೆ. ತುಂಬಾ ಜನರಾಗೇನಲ್ಲ, ಅಲ್ಲ ಬ್ರದರ್ ನಾನು ಹೇಳುದಕ್ಕೆ ಹೇಳಿ, ನೀವು ಹೇಳುದು ಕೇಳಿಕ್ಕೆ ಆಗಲ್ಲ, ಟೈಮ್ ಇಲ್ಲ ಅಲ್ಲೇ ಕಟ್ ಮಾಡಿ. ಅವ್ರಿಗೂ ಪ್ರಾಬ್ಲಮ್, ಅವ್ರಿಗೆ ಹುಷಾರಿಲ್ವಾ, ನಮಗೆ ಹುಷಾರಿಲ್ವಾ ಒಂದು ಗೊತ್ತಾಗಲ್ಲ ಕೊನೆಗೆ ಅಲ್ವಾ? ಕೆಲಸ ಅಲ್ವಾ ಸಿಸ್ಟರ್? ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾ, ನಮಗೆ ಟ್ರೀಟ್ಮೆಂಟ್ ಕೊಡ್ಬೇಕಾ? ಪ್ರೈಸ್ ಡಾಕ್ಟರ್ ನಾವಾದ್ರೂ ಕಂಡುಹಿಡಿಬಹುದು, ಇದು ಏನೋ ಒಂದು ಬೇರೆ ಪ್ರಾಬ್ಲಮ್, ಮಾನಸಿಕ, ಎ ವಿಟಮಿನ್ ಕಡಿಮೆ ಆಗಿದೆ, ಡಿ ವಿಟಮಿನ್ ಕಡಿಮೆ ಆಗಿದೆ, ಇದು ಏನಂತ ಗೊತ್ತಾಗಲ್ಲ. ಸತ್ಯ ಬೇಡ. ಒಬ್ರು ಸಿಸ್ಟರ್ ಬಂದು ಪಾಸ್ಟರ್ಗೆ ಹೇಳಿದ್ರಂತೆ, ಪಾಸ್ಟರ್ ಸಭೆ ಸರಿ ಇಲ್ಲ ಪಾಸ್ಟರ್. ಏನಕ್ಕಮ್ಮ ಏನಾಯ್ತಂತ? ಏನ್ ಪಾಸ್ಟರ್? ಅವಳನ್ನು ನೋಡಿ, ಆರಾಧನೆಯಲ್ಲಿ ಬಿಚ್ಚಾದಂತ ಬಂಧನವಿಲ್ಲ ಅಂತ ಹೇಳ್ತಾರೆ. ಅವನು ಚಪ್ಪಳೆ ತಟ್ಟಿ ಇವಳು ಚಪ್ಪಳೆ ತರ್ತಾಳೆ. ಇನ್ನೊಬ್ಬ ಪ್ಯಾಂಟ್ ಸರಿ ಮಾಡ್ತಾ ಇದ್ದಾನೆ ಪಾಸ್ಟರ್. ಹೌದಮ್ಮ. ಇನ್ನೊಬ್ಬ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ಪಾಸ್ಟರ್. ಹೌದಮ್ಮ.
ನೀವು ಒಂದು ಕೆಲಸ ಮಾಡಿ, ಇನ್ನು ನಾನು ಚರ್ಚೆಗೆ ಬರಲ್ಲ ಪಾಸ್ಟರ್ ಅಂತ ಹೇಳಿದ್ರೆ, ಅದಕ್ಕೆ ಪಾಸ್ಟರ್ ಹೇಳಿದಂತೆ ನೆಕ್ಸ್ಟ್ ವೀಕಲ್ಲಿ 1 ವಾರ ಸಭೆ ಪಾಪ, ಆಮೇಲೆ ನಿಮಗೆ ಸಣ್ಣ ಡಬ್ ಮಾಡಿ ನಾನು ಕಳಿಸುತ್ತೆ, ಇನ್ನು ಬರೋದೇ ಬೇಡ. ಆಯ್ತು ಪಾಸ್ಟರ್ ಒಂದು ಹೇಳಿದ್ರಲ್ವಾ, ನನಗೊಂದು ಬೆಲೆ ಕೊಟ್ಟರಲ್ವಾ, ನಾನು ಹೇಳಿದ್ದು ಸರಿ ಅಂತೇಳಿ ಖುಷಿಯಲ್ಲಿ ಅವ್ರು ಏನು ಮಾಡಿದ್ರು, ಆ ವಾರದಲ್ಲಿ ಬಂದ್ಬಿಟ್ಟು ಅದೇ ರೀತಿ ನೋಡಿದ್ರು. ಯಾರು ಏನು, ಇವರು ಏನು ಮಾಡಲ್ಲ, ಬಟ್ ಏನು ಮಾಡೋದು, ಯಾರು ಏನು ಮಾಡ್ತಾನೆ, ಅವನು ಏನು ಮಾಡ್ತಾನೆ, ಇವ್ರು ಏನು ಮಾಡ್ತಾನೆ. ಪಾಸ್ಟರ್ ಕರ್ತಾನೆ, ಸಿಸ್ಟರ್ ಈ ಗ್ಲಾಸಲ್ಲಿ ಒಂದು ಫುಲ್ಲು ನೀರಿದೆ ಸಿಸ್ಟರ್, ಫುಲ್ಲು ನೀರು ಹಾಕಿದ್ರಂತೆ ಅವ್ರಿಗೆ, ತಗೊಳ್ಳಿ ಸಿಸ್ಟರ್, ಫುಲ್ಲು ನೀರು ಹಾಕಿ ಹೇಳಿದ್ರಂತೆ, ಸಿಸ್ಟರ್ ಈ ಚೇರಿಂದ ಇಟ್ಟು ಆ ಲಾಸ್ಟ್ ಕೂತಿರಲ್ಲ ಸಿಸ್ಟರ್, ಹಂಗೇನೇ ಬನ್ನಿ, ಒಂದು ಹನಿ ಬೀಳ್ಬಾರ್ದು ಸಿಸ್ಟರ್ ಅಂತ ಹೇಳಿದ್ದಾರೆ. ಏನು ಮಾಡಬಾರ್ದು, ಫುಲ್ಲು ನೀರು ಹಾಕಿ. ಆ ಸಿಸ್ಟರ್ ಹೆಂಗೆ ಹೋದ್ರಂತೆ, ಹಬ್ಬ ಏನೋ ಒಂದು ಮಾಡ್ತಾರೆ ಪಾಸ್ಟರ್, ನಾನೀಗ ಒಳ್ಳೆದಾದೆ ಅಂತೇಳಿ ಎಲ್ಲ ಇಟ್ಕೊಂಡು ಒಂದು ರೌಂಡ್ ಬಂದು ಕೇಳಿದ್ರು, ನೀರು ಬಿತ್ತಮ್ಮ, ಇಲ್ಲ ಪಾಸ್ಟರ್ ನಾನು ನೋಡಿದ್ರೆ ಪರ್ಫೆಕ್ಟ್ ಎಲ್ಲ, ಅವ್ರಿಗೆ ಬೇಕಾದ್ರೆ ಎಲ್ಲ ನೋಡುವವರಲ್ಲ, ಅದೇನಾಗ್ತದೆ ಇದಾಗ್ತದೆ ಅವ್ರಿಗೆ ಗೊತ್ತಲ್ವಾ, ಅರೆ ಆರಾಧನೆ ಏನಾಗ್ತದೆ, ವಾಕ್ಯ ಏನಂತ ಗೊತ್ತಿಲ್ಲ ಅವರಿಗೆ. ಬಟ್ ಕೇಳಿ, ನೀರು ಬೀಳಿಲ್ವಮ್ಮ ಸ್ವಲ್ಪ, ನೀವು ಗ್ರೇಟ್ ಸಿಸ್ಟರ್ ನಿಜವಾಗ್ಲು, ಅದು ಹೇಗೆ ನೀರು ಬೀಳಿಲ್ಲ, ಯಾಕಂದ್ರೆ ನಾನು ಅದನ್ನೇ ನೋಡ್ತಿದ್ದೆ, ಹೌದಲ್ವಾ, ನೀನು ದೇವರನ್ನೇ ನೋಡಿದ್ರೆ ಇತರರು ಏನ್ ಮಾಡ್ತಾರಂತ ನಿನಗೆ ಗೊತ್ತಾಗಲ್ಲ, ನೀನು ಅದನ್ನೇ ನೋಡಿದಕ್ಕೆ ನೀರು ಕೆಳಗೆ ಬೀಳಿಲ್ಲ ತಾನೆ. ಅದೇ ರೀತಿಯಲ್ಲಿ ನೀನು ಏನನ್ನು ನೋಡ್ಬೇಕು ಅದನ್ನೇ ನೋಡ್ಬೇಕಮ್ಮ, ಎಲ್ಲ ನೋಡಬಾರ್ದು ನೀನು ಅಂತ ಹೇಳುವಾಗ ಅವ್ರಿಗೆ ಅರ್ಥ ಆಯ್ತು. ಇದು ಮುಂದೆ ನಾನು ಏನು ಮಾಡಬೇಕು, ಅವ್ರನ್ನು ಇವರನ್ನು ನೋಡಿದಲ್ಲ, ದೇವರನ್ನು ನೋಡಿ ನಾನು ಆರಂಭಿಸಿದ್ರೆ ಸತ್ಯದ ಪರಿಜ್ಞಾನ ನನ್ನ ಒಳಗೆ ಬರ್ತದೆ. ಹೇಳಿದ ಅರ್ಥ ಆಯ್ತು. ನಾವು ಕೆಲವು ಸರಿ ನಮ್ಮ ಆಲೋಚನೆ ಅವ್ರದ್ದು ಇವ್ರದ್ದು ಒಳಗೆ ಬಂದಿರ್ತೀವಿ, ಅದು ಬೇರೆ ಪರಿಸ್ಥಿತಿ. ಮನೆಯಲ್ಲಿ ಏನಾಯ್ತು, ಗ್ಯಾಸ್ ಆನ್ ಮಾಡಿದ್ನ, ಅಲ್ಲಿ ಆಲೂಗಡ್ಡೆ ಇಟ್ಟಿದ್ದೆ ಹಾಳಾಯ್ತಾ, ಮೊಟ್ಟೆ ಒಡೆದೋಯ್ತಾ, ಸೈಡಲ್ಲಿ ಇಟ್ಟಿದ್ದೆ, ಕಸ ಬಿಸಾಡಿದ, ಕಸದವನು ಯಾಕೆ ಬಂದಿಲ್ಲ, ಇಲ್ಲಿ ಬಂದು ಯೋಚನೆ ಕೆಲವರಿಗೆ. ಅಲ್ಲ ರೀ, ಅದು ಅಲ್ಲೇ ಯೋಚನೆ ಮಾಡಿ, ಇಲ್ಲಿ ಏನಕ್ಕೆ ಯೋಚನೆ ಮಾಡ್ತೀವಿ. ಬ್ಯಾಂಗ್ಳೂರಲ್ಲಿ ಪರ್ಸು ಬಿಟ್ಟು ಬಂದ, ದುಡ್ಡು ತಂದ ಅಲ್ವಾ, ಕೆಲವು ಸರಿ ಹಾಗೆ ಬರ್ತದೆ ಇಲ್ವಾ, ನಮ್ಮ ಕೆಲಸದ ಜಾಗದ ಅದು ರಜೆ ಇರ್ತದೆ, ಆದ್ರೂ ಯೋಚನೆ, ಅವರೊಂದು ದುಡ್ಡು ಕೊಟ್ಟಿಲ್ಲ, ಅವನ ಹೆಸರು ಬಂದ, ಹಲ್ಲೆಲೂಯಾ, ಬೆಳ್ಳುಳ್ಳಿ ಟೇಸ್ಟ್ ಮಾಡಿ ಇಟ್ಟಿಲ್ಲ, ಚಿಕನ್ ಹಾಳಾಗುತ್ತಾ, ಫ್ರಿಜ್ಜಿದ ಕರೆಂಟ್ ಹೋದ್ರೆ ಏನ್ ಮಾಡುತ್ತಾ, ಇಲ್ಲಿ ಬಂದ ಮೇಲೆಲ್ಲ ಯೋಚನೆ. ಬದಲಾಗಿ ಮನೆಯಲ್ಲಿ ಅದು ಯೋಚನೆ ಇಲ್ಲ, ಏನೇನೋ ಬೆಳ್ಳುಳ್ಳಿನ ನೀರುಳ್ಳಿನೆಲ್ಲ ಹಾಳದ್ದು ಹಾಕಿರ್ತದೆ. ಇಲ್ಲಿ ಬರುವಾಗ ಪ್ರಿಯರೇ, ನಾನು ಹೇಳುದು ಅಲ್ಲಿರುವುದನ್ನು, ಅಲ್ಲಿ ಬೈಬಲ್ ಇರ್ತದೆ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ. ಈಗ ನಮಗೆ ಬೇರೆ ವಿಷಯ ಏನಕ್ಕೆ, ನಾವು ದೇವರನ್ನು ದೃಷ್ಟಿಸಿ ನಡೆದ, ದೇವರ ವಾಕ್ಯ, ದೇವರ ಜ್ಞಾನ, ದೇವರ ವಾಕ್ಯ ನಮ್ಮ ಒಳಗೆ ಬರ್ತಿತ್ತು, ದೇವರ ಪ್ರೀತಿ ಬರ್ತಿತ್ತು. ಇನ್ನೊಬ್ಬನು ನಷ್ಟಪಡಲ್ಲ ನಿನ್ನನ್ನು ನೋಡಿ, ಅವನು ಹಾಳಾಗುದಿಲ್ಲ, ನೀನು ಹಾಳಾಗುದಿಲ್ಲ. ಬದಲಾಗಿ ನಾವೆಲ್ಲರೂ ಕೂಡ ಎಲ್ಲವನ್ನು ನೋಡಿ, ಅವರನ್ನು ನೋಡಿ, ಈ ಸಿಸ್ಟರ್ ಹಿಂಗೆ, ಆ ಸಿಸ್ಟರ್ ಹಿಂಗೆ, ಈ ಬ್ರದರ್ ಹಿಂಗೆ, ಬೇರೆ ಯಾರನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. ಪಕ್ಕದವ್ರಿಗೆ ಹೇಳ್ರಿ, ಯಾರನ್ನು ನೋಡಿ ಉದ್ಧಾರ ಆಗಲ್ಲ. ಉದ್ಧಾರ ಆಗ್ಬೇಕಾದ್ರೆ ದೇವರ ವಾಕ್ಯ ಇಲ್ಲೇ ಇರ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸಬೇಕು. ಯಾರಲ್ಲ ಅಂತೆ, ಕೀರ್ತನೆ 99 ಬಾಯ್ಪಾಠ ಹೇಳಿಕ್ಕೆ ಈಸಿ ಅಲ್ವಾ, ಬೈಬಲ್ ಏನಿರ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸಬೇಕು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸಬೇಕು. ಹೌದಲ್ವಾ, ನಾವು ದೇವರನ್ನು ಸರಿಯಾಗಿ ಅರಿತಿಲ್ಲ ಅಂದ್ರೆ ನಾವು ಉದ್ಧಾರ ಆಗುವುದು ಹೇಗೆ ನೋಡಿ. ಗ್ಲಾಸ್ ಇದು ನೀರು ಹೇಗೆ, ಒಂದು ಚೆಲ್ಲದೆ ಒಂದು ಹೋಗೋದು ನೋಡಿ, ಅಷ್ಟೇ ನೋಡಿ, ಚೆಲ್ಲೆ ನಿನ್ನ ಜೀವನ ಚೆಲ್ಲಿಗೆ ಕಾರಣ ಏನಂದ್ರೆ ಅವರು ಇವರನ್ನೆಲ್ಲ ನೋಡಿ, ಅವನು ಹಿಂಗೆ ಇವನು ಹಿಂಗೆ. ನಾವು ಯಾರ ಕುರಿತು ತೀರ್ಪು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಲ್ಲಿಯ ಹೇಳ್ಬಹುದು, ವಿಷಯಗಳನ್ನ ಹೇಳ್ಬಹುದು, ಮಾತುಗಳನ್ನ ಹೇಳ್ಬೇಕು, ಬಟ್ ಅದನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಕೊರಗಿದ್ರೆ ನಮ್ಮ ಜೀವಿತದಲ್ಲಿ ಈ ನೀರು ಹೇಗೆ ಚೆಲ್ಲಿಲ್ಲ, ಹಾಗೆ ನಮ್ಮ ಸ್ಪಿರಿಚುವಲ್ ಎಲ್ಲೂ ಕೂಡ ಚೆಲ್ಲು ಹೋಗುದೇ. ಪ್ರೈಸ್ ಗಾಡ್. ನಾವು ತಪ್ಪು ಕಂಡು ಹಿಡಿಯಬೇಕು, ತಪ್ಪಲ್ಲ, ಪರಿಸ್ಥಿತಿ ಹಿಂಗಿದೆ ಬ್ರದರ್ ಹೇಳ್ಬೇಕು, ಬಟ್ ಅದನ್ನೇ ನಮ್ಮ ಜೀವಿತದಲ್ಲಿ ಹೇಳ್ಕೊಂಡು ಅದನ್ನೇ ಜೀವಿಸಿ ನಾವು ಅದನ್ನೇ ನೋಡ್ಕೊಂಡು ಪ್ರಾರ್ಥನೆ ಮಾಡುವಾಗ ಅವರನ್ನು ನೋಡುದು, ಪ್ರಾರ್ಥನೆ ಮಾಡುವಾಗ ಇವರನ್ನು ನೋಡುದು, ಇನ್ನೇನೋ ಮಾಡಿದಾಗ ಇವರನ್ನು ನೋಡುದು. ಅದು ನಮ್ಮನ್ನು ನಾವು ಪರೀಕ್ಷೆ ಮಾಡಲೇ ಇಲ್ಲದಿದ್ರೆ ನಮ್ಮ ಜೀವನದಲ್ಲಿ ನಮಗೇನೆ ಒಂದು ದಿವಸ ಗೊತ್ತಾಗುತ್ತೆ, ನನ್ನಲ್ಲೇ ಆತ್ಮಿಕತೆ ಇಲ್ಲ ಬಿಟ್ಟು. ಪ್ರೈಸ್ ಗಾಡ್. ಪಕ್ಕದ ಮನೆಯವರಿಗೆಲ್ಲ ಗ್ಯಾಸ್ ಖಾಲಿಯ ಕೇಳಿ, ನಮ್ಮ ಮನೆಯಲ್ಲಿ ಗ್ಯಾಸ್ ಖಾಲಿ ಅಂದ್ರೆ ನಮ್ಮದು ಚಹಾ ಇಟ್ಟದ್ದು ಗ್ಯಾಸ್ ಖಾಲಿಯಾಗಿ ಅರ್ಧ ಚಹಾ ಆಗಿದೆ, ಇನ್ನೂ ಏನಾಗ್ಲಿಲ್ಲ. ಕೆಲವು ಸರಿ ಹಾಗೆ ಆಗ್ತದಲ್ವಾ, ಆಗ್ತದಾ ಇಲ್ವಾ? ಅಲೋ, ಅದಕ್ಕೆ ಬೈಬಲ್ ಹೇಳಿದ್ರು, ಎನ್ನ ಎಂಬ್ರರು ಅವ್ರು ಏನ್ ಮಾಡಿದ್ರು ಅದು ನಾವು ಮಾಡಬಾರ್ದು. ಆಮೇಲೆ ಉಪದೇಶ ಕೇಳಿದ್ರು. ಕೆಲವರು ದೇಹ ಇಲ್ಲಿ ಇರ್ತದೆ, ಆತ್ಮ ಎಲ್ಲೋ ಇರ್ತದೆ, ಮನಸ್ಸು ಎಲ್ಲೋ ಇರ್ತದೆ, ಏನೇನೋ ಘಟನೆಗಳು, ಏನೇನೋ ಸಂಗತಿಗಳು ಆಗ್ಲೇ ಬರುದು ನೋಡ್ರಿ. ಯೋಚನೆ ಮಾಡುವಂತ ಸಮಯದಲ್ಲಿ ಬರುವುದಿಲ್ಲ. ದೇವರಿಗೆ ಹೇಳ್ಬೇಕು, ದೇವರೇ ನನ್ನ ಮನಸ್ಸು ಸರಿಯಾಗಿ ನಿನ್ನನ್ನು ಹಿಡಿದುಕೊಳ್ಳುವಂತೆ ಸಹಾಯ, ನನ್ನ ಮೈಂಡ್ ನಾನು ಈ ಪ್ರಾರ್ಥನೆಯಲ್ಲಿರುವಾಗ, ದೇವರ ವಾಕ್ಯದಲ್ಲಿರುವಾಗ ಅದು ಮಾತ್ರ ಯೋಚನೆ ಮಾಡಲಿ. ಯಾವಾಗ ಹಾಗೆ ಹೇಳ್ತೀವಿ, ಆಗ ದೇವರ ಕಾರ್ಯಗಳನ್ನು ನಾವು ನೋಡ್ತೇವೆ. ಮೂರನೇದಾಗಿ, ಒಬ್ಬ ನಿಜವಾಗಿ ಜೀವಿಸುವವನಿಗೆ ಏನಾಗಿದೆ ನೋಡ್ರಿ. ಮೊದಲನೇದಾಗಿ ಹೇಳ್ತೇವೆ, ಈ ದಿವಸದಲ್ಲಿ ಏನಿದೆ,
ಭಕ್ತಿಯ ಬಲವೋ ಬೇಡ ಅಂತೆ, ದೇವರು ಬೇಡಂತೆ, ಭೋಗಗಳು ಬೇಕಂತೆ. ಈ ಲೋಕ ಹಾಗೆ, ಸಭೆಗಳು ಹಾಗೆ. ಎರಡನೇದಾಗಿ ದೇವರಲ್ಲಿ ಉಪದೇಶ ಕೇಳುವವರು ಇರ್ತಾರೆ, ಅದನ್ನು ಕೈಗೊಂಡು ನಡೆದಿಲ್ಲ, ಸತ್ಯದ ಪರಿಜ್ಞಾನಗೊಳಗೊಂಡಿಲ್ಲ. ಮೂರನೇದಾಗಿ ಒಬ್ಬ ಸರಿಯಾಗಿ ಜೀವಿಸಿದ್ರೆ, ಒಬ್ಬರು ಸರಿಯಾಗಿ ಜೀವಿಸಿದ್ರೆ ಅವರಿಗೆ ದೇವರು ಏನ್ ಕೊಡ್ತಾರೆ? ಏನಾದ್ರೂ ಗಿಫ್ಟ್ ಕೊಡ್ತಾರಾ? ನೋಡುವ 12ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ. ಸೀತಕ್ಕೆ ಯಾರೆಲ್ಲರೂ? ರೋಡಲ್ಲಿ ಸಿಕ್ಕಿದವರಲ್ಲ, ಪಕ್ಕದ ಮನೆಯಲ್ಲಿ ಹೇಳಿದವರಲ್ಲ. ಬೈಬಲ್ ಹೇಳ್ತದೆ ಕ್ರಿಸ್ತ ಯೇಸುವಿನಲ್ಲಿ ಸತ್ಯ ಭಕ್ತರಾಗಿ. ಸದ್ಭಕ್ತರಂದ್ರೆ ಏನು? ಸತ್ಯ ಪ್ಲಸ್ ಭಕ್ತರು, ಸದ್ಭಕ್ತ. ಹೌದಲ್ವಾ? ನಾವೆಲ್ಲ ಸ್ಕೂಲಲ್ಲಿ ಓದಿದವರಿಗೆ ಗೊತ್ತಿದೆ, ಸವರ್ಣ ದೀರ್ಘ ಸಂಧಿ, ಅದು ಇದು, ಯಕಾರ ವಕಾರ ಎಲ್ಲ ಬಂದಿದೆ. ಹೌದಲ್ವಾ? ಈಗ ಇಲ್ಲಿ ನಾವು ಕಲಿಯುವ, ಇಲ್ಲಿ ಸಂಧಿ ಎಲ್ಲ ಇಲ್ಲ, ಇಲ್ಲಿ ಒಂದೇ ಸಂಧಿ. ಇಲ್ಲಿ ಏನಂದ್ರೆ ದೇವರ ವಾಕ್ಯ ಇರ್ತದೆ, ಸತ್ಯ ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವರೆಲ್ಲರೂ ಏನಾಗ್ತಾರಂತೆ? ಹಿಂಸೆಗೆ ಒಳಗಾಗ್ತಾರೆ. ಆಮೇಲೆ ಪಕ್ಕದವರಿಗೆ ಹೇಳ್ರಿ, ನೀನು ಸದ್ಭಕ್ತರಾಗಿ ಜೀವಿಸ್ಲಿಕ್ಕೆ ಮನಸ್ಸು ಮಾಡಿದ್ರೆ ಸಾಕು. ಫಸ್ಟ್ ಬರೋದೇನು? ಫಸ್ಟ್ ಬರೋದು ಏನು ಕೇಳಿ ಅವರಿಗೆ. ಅವ್ರು ಏನು ಆನ್ಸರ್ ಹೇಳಿದ್ರು? ನನಗೆ ಹಿಂಸೆ ಬೇಡ ಬ್ರದರ್, ಸಿಸ್ಟರ್, ಹಿಂಸೆ ಬೇಡ ಅಂತ ಹೇಳಿದ್ರೆ ದೇವರ ಹತ್ರ ಹಿಂಸೆ ಮಾಡುವವರು ಬರ್ತಾರೆ, ಆಟೋಮೆಟಿಕ್ ಆಗಿ ಹುಟ್ಟುಕೊಳ್ತಾರೆ. ಮೊಬೈಲ್ ಅಲ್ಲೋ ಅಲ್ಲೋ ಇಲ್ಲೋ, ಹೇಗೆ ಪಾಚಿ ಅಲ್ಲ, ಅಲ್ಲಿ ಎಲ್ಲ ಕಡೆ ನಾವು ಗುಲಾಬಿ ಗಿಡ ಎಲ್ಲ ಕಡೆ ಹೋದರೆಲ್ಲ ಗುಲಾಬಿ ಬೆಳೆದಿರ್ತದ, ಪಾಚಿ ಎಲ್ಲಿ ಬೇಕಾದ್ರೆ ಇರ್ತದೆ, ಡ್ರೈನೇಜ್ ಕೆಸರು, ಅಲ್ಲಿ ಮಣ್ಣು ಹಾಕಿದ್ರೆ ಇಲ್ಲಿ ಮಣ್ಣೆ. ಅಲ್ಲೋ ಬೇಡದು ಕಲೆಗಳು ಅಂತ ಹೇಳ್ತಾರಲ್ವಾ, ಕಲೆಗಳು ಎಲ್ಲ ಕಡೆ ಬೆಳೀತದ ಇಲ್ವಾ? ಅದೇ ಗುಲಾಬಿ ಬೆಳೀಲಿ ನೋಡುವ, ಎಲ್ಲ ಅಲ್ಲಿ ಹೋಗುವಾಗ ಬೆಳೀತದ? ನಾವು ಪಾಚಿ ಅಲ್ಲ, ಗುಲಾಬಿ. ಆದ್ರೆ ವಾಕ್ಯ ಇರ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಯಾರು ಸತ್ಯಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಾರೋ ಅವರು ಮಾತ್ರ ಹಿಂಸೆಗೊಳಗಾಗ್ತಾರೆ. ಹಲ್ಲೆಲೂಯಾ. ಆದ್ರೆ ಕ್ರಿಸ್ತ ಯೇಸುವಿನಲ್ಲಿ ಸತ್ಯಭಕ್ತರಾಗಿ ಯಾರೆಲ್ಲ ಜೀವಿಸಲಿಕ್ಕೆ ಇರ್ತಾರೋ ಅವರಿಗೆ ಹಿಂಸೆ ಇದೇ ಇದೆ. ಆದ್ರೆ ಯಾವ ತನಕ ಹಿಂಸೆ ಇದೆ ಅಂದ್ರೆ, ಅವರ ಕಾಲ ಪರಿಪೂರ್ಣವಾದಾಗ, ಸಂದರ್ಭಗಳು ನೀಡಿದಾಗ ಹಿಂಸೆಗಳೆಲ್ಲ ಆಶೀರ್ವಾದವಾಗಿ ಬದಲಾಗ್ತದೆ. ಆಮೇನ್. ಈ ಲೋಕದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡೋರಿಗೆ ಒಂದು ಗಿಫ್ಟ್ ಏನಂದ್ರೆ ಹಿಂಸೆಗೆ ಒಳಗಾಗ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತಾ ಇಲ್ಲ, ಯಾವುದೇ ವೇದ ಹೇಳ್ತಿಲ್ಲ, ಬೈಬಲ್ ಹೇಳ್ತಾ ಇದೆ. ನಾನು ಓದುವಂತ, ಆರಾಧಿಸುವಂತ, ನಂಬುವಂತ ಬೈಬಲ್ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಯಾರೆಲ್ಲ ಸತ್ಯಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಾರೋ ಅವರೆಲ್ಲರೂ ಹಿಂಸೆಗೊಳಗಾಗ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವಿವತ್ತು ಹಿಂಸೆಗೊಳಗಾಗ್ತಾ ಇದ್ದೇವೆ ಯಾವುದೋ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಸಭೆಗಳಲ್ಲಿ, ಹೊರಗೆ, ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ನಾವು ಭಾಗ್ಯವಂತರು. ಯಾಕಂದ್ರೆ ನಾವು ಸದ್ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಾರೆ. ಅದೇ ಲೋಕದಲ್ಲಿ ಸುಳ್ಳಾಗಿ, ಮೋಸವಾಗಿ, ಅನ್ಯಾಯ ಮಾಡ್ಕೊಂಡು ಇನ್ನೊಬ್ಬರು ಎಲ್ಲಿ ತಗೊಂಡು ಮಾಡ್ತಾ ಇದ್ರೆ ಅವರೆಲ್ಲ ಚೆನ್ನಾಗಿರ್ತಾರೆ ಅಲ್ವಾ ಬ್ರದರ್? ನಾವು ಕೆಲವು ಸರಿ ಹೇಳಿದಷ್ಟು ಮಾತು ಒಳ್ಳೆದಾಗಿ ಜೀವಿಸಬಾರ್ದು ಬ್ರದರ್. ಒಳ್ಳೆಯವರಿಗೆ ಇವತ್ತು ಏನೋ ನಮಗೆ ಕೋಪ ಬರುವ ಏನ್ ಹೇಳುದು? ಒಳ್ಳೆದಕ್ಕೆ ಬೆಲೆ ಇಲ್ಲ ಬ್ರದರ್, ಒಳ್ಳೆದಕ್ಕೆ ಕಾಲ ಇಲ್ಲ. ಬ್ಯಾಕಿಗೆ ನುಗ್ಗಿಯೇ ಎಲ್ಲ ಮಾಡ್ಬೇಕು, ಇನ್ನೊಬ್ಬರ ತಲೆ ಹೊಡಿಬೇಕು ಬ್ರದರ್ ಅಂತ ಹೇಳ್ತೀವಿ ನಾವು. ಹೇಳ್ತೀವಲ್ಲ ಕೆಲವು ಸರಿ, ನಾವು ಸಿಟ್ಟು ಬಂದ್ರೆ ಒಳ್ಳೆದಕ್ಕೆ ಬೆಲೆ ಇಲ್ಲ ಬ್ರದರ್. ಏನ್ ಮಾತಾಡ್ತೀರಿ ನೀವು? ಒಳ್ಳೇದು ಲಾಸ್ಟ್ಗೆ ನಾವು ಒಳ್ಳೆದಕ್ಕೆ ವಿರೋಧಿಗಳಾಗ್ತೀವಿ, ಮಾತಾಡಿ. ಹೌದಲ್ವಾ? ಒಳ್ಳೆದಕ್ಕೆ ಬೆಲೆ ಇಲ್ಲ ಅಂತ ಗೊತ್ತಿದೆ, ಆದ್ರೆ ಒಳ್ಳೆದಕ್ಕೆ ಬಲ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸತ್ಯ ಭಕ್ತರಾಗಿ ಜೀವಿಸಲಿಕ್ಕೆ ಯಾರೆಲ್ಲ ಮನಸ್ಸು ಮಾಡ್ತಾರೋ ಅವರು ಬರ್ತಾರಂತ ಹೇಳಿಲ್ಲ, ಮನಸ್ಸು ಮಾಡ್ತಾರೋ ಅವರೆಲ್ಲರೂ ಹಿಂಸೆಗೊಳಗಾಗ್ತಾರೆ. ಆದ್ರೆ ನೀನ್ ಯಾವಾಗ ಸಭೆಗೆ, ದೇವರ ರಾಜ್ಯಕ್ಕೆ, ದೇವರ ಉದ್ದೇಶಕ್ಕೆ ಸರಿಯಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತೀಯೋ, ಊಟದಲ್ಲಿ ಆಮೇಲೆ ಹೇಳುವಾಗ ಎಲ್ಲ ಒಂದು ಸ್ವರ ಆಮೇಲೆ ಮಾತ್ರ ಹೇಳಿ ಸುಮ್ಮನೆ ಕೂತ್ಕೊಂಡು ಅವ್ರಿಗೆ ಏನಾಗಲ್ಲ. ಬಟ್ ರಿಯಲ್ ಆಗಿ ಮನಸ್ಸು ಮಾಡುವವರಿಗೆ, ರಿಯಲ್ ಆಗಿ ನಂಬುವವರಿಗೆ, ರಿಯಲ್ ಆಗಿ ಬರುವವರಿಗೆ, ರಿಯಲ್ ಆಗಿ ಜೀವಿಸುವವರಿಗೆ ಅವರೆಲ್ಲರಿಗೆ ಹಿಂಸೆ ಬಂತು. ಪ್ರೈಸ್ ಗಾಡ್. ಹಿಂಸೆ ನಮಗಿದೆ ಪ್ರಿಯರೇ. ಪಕ್ಕದವರಿಗೆ ಹೇಳಿ, ಸಂತೋಷ ಇದೆ, ಸಮಾಧಾನ ಇದೆ, ಹಿಂಸೆ ಕೂಡ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಹಿಂಸೆಗೆ ಒಳಗಾಗುವುದು ಏನಕ್ಕಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವಾಗ. ಏನ್ ಮಾಡುವಾಗ? ಜೀವಿಸಲಿಕ್ಕೆ ಮನಸ್ಸು ಮಾಡುವಾಗ. ಅದು ಹಿಂಸೆ ಯಾರಿಗೆಲ್ಲ ಬೇಡ? ಇವತ್ತು ಪ್ರಾರ್ಥನೆ ಮಾಡ್ತೀನಿ ಅವರಿಗೆಲ್ಲ, ಯಾರಿಗೆಲ್ಲ ಹಿಂಸೆ ಬೇಡ ಅವರಿಗೆಲ್ಲ ಪ್ರೇಯರ್ ಮಾಡೋಣ. ಯಾರಿಗೆಲ್ಲ ಹಿಂಸೆ ಬೇಡ ಕೈ ಎತ್ತಿ. ನೀನು ಹಿಂಸೆ ಬೇಡ ಅಂತ ಹೇಳಿ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ. ಆದ್ರೆ ಹಿಂಸೆ ಇದೆಯಾ? ಇಕ್ಕಟ್ಟು ಇದೆಯಾ? ಸಮಸ್ಯೆ ಇದೆಯಾ? ಆದ್ರೆ ಒಂದು ತಿಳ್ಕೊಳ್ಳಿ, ಅದು ಹಾಗೇನೆ ಇರುವುದಿಲ್ಲ, ಅದು ಆಶೀರ್ವಾದವಾಗಿ ಬದಲಾಗ್ತದೆ. ಹಲ್ಲೆಲೂಯಾ. ಒಂದು ದಿವಸ ಉಂಟು, ಅದಕ್ಕೆ ವಾಕ್ಯ ಹೇಳುದು, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಇವತ್ತು ಇದ್ದ ಹಾಗೆ ನಾನು ಇರ್ತೀನಿ ಅಂತ ಹೇಳಿಕ್ ಆಗಲ್ಲ. ನೀನು ಹೇಳಿ, ನನ್ನ ಫ್ಯೂಚರ್ ಹೀಗೇನೆ ಇರಲ್ಲ. ಹೇಳ್ರಿ, ನಮ್ಮ ಫ್ಯೂಚರ್ ಹೀಗೇನೆ ಇರಲ್ಲ. ಸಾವಿರದಷ್ಟು ಹೆಚ್ಚುತ್ತೇವೆ, ಸಾವಿರದಷ್ಟು ಅಭಿವೃದ್ಧಿ ಆಗ್ತೇವೆ. ನಮ್ಮ ಜೀವಿತದಲ್ಲಿ ಸೂಪರ್ ನ್ಯಾಚುರಲ್ ಕ್ರಿಯೆಗಳಾಗ್ತದೆ.
ಆಮೆನ್. ಹಲ್ಲೆಲೂಯಾ. ದೇವರು ಮಾರ್ಗ ತಿರುತ್ತಾನೆ. ಈ ಮನೆಯನ್ನು ನೋಡಿರಬೇಕು, ನಾನು ಇದೇ ಮನೆಯಲ್ಲಿ ವಾಸ ಮಾಡಲ್ಲ, ಸೂಪರ್ ನ್ಯಾಚುರಲ್ ಆಗಿರುವಂತ ಮನೆಯಲ್ಲಿ ವಾಸ ಮಾಡ್ತೀನಿ. ನನ್ನ ಬಾಡಿ ಹೀಗೆ ಇರುವುದಿಲ್ಲ, ನನ್ನ ದೇಹ ಒಂದು ಬದಲಾವಣೆಗೆ ಬರ್ತದೆ. ನನ್ನ ಮನಸ್ಸು ಹೀಗೆ ಇರುವುದಿಲ್ಲ, ನನ್ನ ಮನಸ್ಸಲ್ಲಿ ಅನೇಕ ಜ್ಞಾನಗಳು ಬರ್ತದೆ. ನನ್ನ ಕೆಲಸ ಹೀಗೆ ಇರುವುದಿಲ್ಲ, ನನ್ನ ಕೆಲಸದಲ್ಲಿ ಬದಲಾವಣೆ ಬರ್ತದೆ. ನೋಡ್ರಿ, ಖಾಲಿ ಪ್ರಾರ್ಥನೆ ಮಾಡುವುದಲ್ಲ, ಹೇಳ್ಬೇಕು. ನಾವು ಏನ್ ಮಾಡ್ಬೇಕು? ನಮ್ಮ ಪರಿಸ್ಥಿತಿಗೆ ತಕ್ಕಾಗಿ ನಾವು ಹೇಳ್ಬೇಕು, ಬ್ರದರ್ ಇದು ಹೀಗೇನೆ ಇರುವುದಿಲ್ಲ. ನಮ್ಮ ಡಬ್ಬಿಯನ್ನು ನೋಡಿ ಹೇಳ್ಬೇಕು, ಇದು ಹೀಗೇನೆ ಖಾಲಿಯಾಗಿ ಇರುವುದಿಲ್ಲ. ಕೊರತೆಗೆ ನೋಡಿ ಹೇಳ್ಬೇಕು, ಈ ಕೊರತೆ ಹೀಗೇನೆ ಇರುವುದಿಲ್ಲ, ಕೊರತೆ ಉಂಟಾಗ್ತದೆ. ದೇವರು ನಮ್ಮ ಬಾಯನ್ನು ನೋಡ್ತಾ ಇರ್ತಾರೆ, ಸೈತಾನ ಕೂಡ ಬಾಯಿ ನೋಡ್ತಾ ಇರ್ತಾರೆ. ಪ್ರೇಯರ್ ಮಾಡಿದ ಬಾಯಿ ನೋಡೋಣ ಒಂದ್ಸರಿ ಹೆಂಗಿರ್ತದೆ ಅಂತ. ಬಾಯಿ ಬೊಂಬಾಯಿ ಆಗಿದ್ರೆ ಏನಾಗಿರಲ್ಲ, ಬಾಯಿ ಅಲ್ಲಿ ಇಲ್ಲ ಬರ್ತದೆ. ನಾವು ಕೆಲಸ ಎಲ್ಲ ದರಿದ್ರ ಹಿಡಿದು ಹೋಯ್ತು. ಇಲ್ಲಿ ಕೊಡಗಲ್ಲಿ ಒಂದು ಮಾತೆ ಇದೆ, ಒಬ್ರು ಹೇಳುದನ್ನು ನಾನು ಕೇಳ್ತಾ ಇದ್ದೆ, ಎಲ್ಲ ದರಿದ್ರ ಹಿಡಿದು ಹೋಯ್ತು. ಅವರೆಲ್ಲ ಏನ್ ಮಾಡಿದ್ರು? ಅವರೇ ಬ್ಲೆಸ್ ಮಾಡಿದ್ರು ಅವರ ಮನೆ ಎಲ್ಲ ದರಿದ್ರ ಹಿಡಿದು ಹೋಯ್ತು. ನಾವು ಅದನ್ನು ಅರಿಕೆ ಮಾಡಬಾರ್ದು. ಏನ್ ಮಾಡಬಾರ್ದು? ನಾವು ಹೇಳ್ಬೇಕು, ಯೇಸುವಿನ ನಾಮದಲ್ಲಿ ಪರಿಸ್ಥಿತಿಗಳು ಬದಲಾಗ್ತದೆ, ಯೇಸುವಿನ ನಾಮದಲ್ಲಿ ಸಮಸ್ಯೆಗಳು ನೀಗ್ತದೆ, ಯೇಸು ಕ್ರಿಸ್ತ ನಾಮದಲ್ಲಿ ಅವಸ್ಥೆಗಳು ಬದಲಾಗ್ತದೆ, ಯೇಸು ಕ್ರಿಸ್ತ ನಾಮದಲ್ಲಿ ಅಲ್ಲಿ ಸಿಚುವೇಶನ್ಸ್ಗಳು ಚೇಂಜ್ ಆಗ್ತದೆ. ಯಾವಾಗ ನಾವು ಅದನ್ನು ಹೇಳ್ತೇವೋ, ಅರಿಕೆ ಮಾಡ್ತೇವೋ, ದೇವರು ಅದನ್ನೇ ಮಾಡುವವನಾಗಿರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ, ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನು ದೇವರು ನಮ್ಮಲ್ಲಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತ ಯೇಸುವಿನಲ್ಲಿ ಯಾರೆಲ್ಲ ನಿಜವಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವವರು ಹಿಂಸೆಗೊಳಗಾಗ್ತಾರೆ. ನೆಕ್ಸ್ಟ್ ವಾಕ್ಯ ಏನ್ ಹೇಳ್ತದೆ? ಆದರೆ ದುಷ್ಟರು, ವಂಚಕರು, ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ದುಷ್ಟರು, ಯೋಚನೆ ಮಾಡಿ, ಮೋಸ ಮಾಡುವವರು ಅವರೆಲ್ಲ ಮೋಸ ಮಾಡ್ತಾ, ಸೀತಕ್ಕೆ ಗೊತ್ತಾಯ್ತಾ, ಮೋಸದ ಕಾರ್ಯಗಳನ್ನು ಆಡ್ತಾ, ಮೋಸದ ಕಾರ್ಯಗಳನ್ನು ಮಾತಾಡ್ತಾ, ನಾವು ಇನ್ನೂ ಎದ್ದು ಮೋಸ ಮಾಡ್ತಾ ಲಾಸ್ಟಿಗೆ ಅವರೇ ಕೆಟ್ಟತನಕ್ಕೆ ಹೋಗ್ತಾರೆ. ತುಂಬಾ ಜನ ನೋಡಿ, ಸಭೆಗೆ ಮಾತಾಡಿ ಅವರೇ ಸಭೆಗೆ ಬರ್ತದೆ. ಲಾಸ್ಟ್ ದೇವ್ರ ವಿಷಯ ಮಾತಾಡಿ ಎಲ್ಲೋ ಹೋಗ್ತಾ ಇರ್ತಾರೆ. ಲಾಸ್ಟ್ಗೆ ಅಲ್ಲಿ ಏನೋ ಫಲ ಕೊಡ್ಲಿಕ್ಕೆ ಆಗುತ್ತೆ ಅವರಿಗೆ. ಬಸ್ ಚಾರ್ಜ್ ಒಂದು ಖರ್ಚಾಗ್ತಾ ಇರ್ತದೆ, ಅಥವಾ ಊಟ ಒಂದು ಆಗ್ತಾ ಇರ್ತದೆ, ಹೊರತು ಬಿಡುಗಡೆ ಅಂತೂ ಇರೋದೇ ಇಲ್ಲ. ಎಷ್ಟು ಜನರು ನೋಡಿ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ, ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಮಾತಾಡಿ, ನಾನು ದೊಡ್ಡ ಚರ್ಚೆಗೆ ಹೋಗ್ತಾ ಇದ್ದೀನಿ, ನಾನು ಹಂಗ್ ಮಾಡ್ತಿದ್ದೀನಿ ಅಂತೇಳಿ ಸ್ಪಿರಿಚುವಲಿಟಿ ಇಲ್ಲ ಕೊನೆಗೆ. ಇದೆಯಾ? ಏನದು ಗೊತ್ತಾಯ್ತಾ ನಿಮ್ಗೆ? ಅವ್ರು ಕ್ರಿಸ್ತ ಯೇಸುವಿನಲ್ಲಿ ಹಿಂಸೆಗೆ ಒಳಗಾದವರಲ್ಲ, ಬದಲಾಗಿ ಕೆಳಗಿನ ವಾಕ್ಯ ಇರ್ತದಲ್ಲ, ಏನ್ ಮಾಡಿದಂತೆ ಅವರು? ದುಷ್ಟರು, ವಂಚಕರು, ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ಎಲ್ಲಿ ಹೋಗ್ತಾರಂತೆ ಲಾಸ್ಟ್ಗೆ? ಹಾಗಾದ್ರೆ ನಾನು ನೀನು ಕ್ರಿಸ್ತ ಯೇಸುವಿನಲ್ಲಿ ಹಿಂಸೆಗೊಳಗಾಗ್ತೀವಿ, ನಮಗೊಂದು ನಿತ್ಯ ಜೀವ ಇದೆ, ಬದಲಾವಣೆ ಇದೆ. ಆದ್ರೆ ಮೋಸ ಮಾಡುವವರು, ದುರ್ಮಾರ್ಗಿಗಳು, ದುರ್ನಡತೆ ಉಳ್ಳವರು, ಅವರು ಇನ್ನೂ ಹೆಚ್ಚಾಗಿ ಎಲ್ಲಿ ಹೋಗ್ತಾರೆ? ಕೆಟ್ಟ ನಡೀತಾರೆ ಹೋಗ್ತಾರೆ. ಅದನ್ನು ನೋಡಿ ನಾವು ಭಯಪಡೋದು ಬೇಡ. ಕರ್ತನಲ್ಲಿ ದೃಢವಾಗಿರುವ ದೇವರ ವಾಕ್ಯದ ಮೂಲಕವಾಗಿ ಕರ್ತನ ಆಶ್ರಯಿಸಿ 3 ವಿಷಯಗಳನ್ನು ನೆನಪಿಟ್ಕೊಳ್ಬೇಕು. ಒಂದನೇ ವಿಷಯ ಏನು? ಭೋಗಗಳನ್ನು ಮಾತ್ರ ಪ್ರೀತಿ ಮಾಡ್ತಾರೆ, ದೇವರನ್ನು ಪ್ರೀತಿ ಮಾಡ್ತಾ ಇಲ್ಲ. ಎರಡನೇದಾಗಿ ಭಕ್ತಿಯ ಅಲ್ಲ. ಎರಡನೇದಾಗಿ ಏನಂದ್ರೆ ಅಲ್ಲಿ ಅದರಲ್ಲೇ ಬರ್ತದೆ, ಭಕ್ತಿಯ ವೇಷ ಅಲ್ಲ. ಒಂದು ಅಲ್ಲಿ ಸತ್ಯದ ಪರಿಜ್ಞಾನ, ಉಪದೇಶ ಕೇಳ್ತಾರೆ, ವಾಕ್ಯ ಕೇಳ್ತಾರೆ, ಆದ್ರೆ ಪರಿಜ್ಞಾನ ಇರೋದಿಲ್ಲ, ಹಂಗೇನೆ ಜೀವಿಸ್ತಾರೆ, ಅದಕ್ಕೆ ಬಿಡುಗಡೆ ಇಲ್ಲ. ಮೂರನೇದಾಗಿ ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಒಳ್ಳೆಯದಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಾರೆ ಅವರೆಲ್ಲರಿಗೆ ಅದ್ಭುತ ಅಲ್ಲ, ಹಿಂಸೆ ಕೂಡ ಇದೆ. ಆದ್ರೆ ಮೋಸ ಮಾಡ್ತಿರುವವರಿಗೆ ಅವರು ಹೇಳ್ತಾರೆ, ಕೊನೆಗೆ ಅವ್ರು ಕೆಟ್ಟತನಕ್ಕೆ ಹೋಗ್ಬಿಡ್ತಾರೆ. ಏನಿಲ್ಲ, ಇದು ನಮ್ಮ ಬೈಬಲ್ ಹೇಳ್ತಾರೆ. ಇದು ಏನು ಹೇಳಿದೆಯೋ ಅದು ಸತ್ಯ, ಇದು ಏನು ಮಾತನಾಡ್ತೀವೋ ಅದು ಕ್ರಿಯೆ ಮಾಡ್ತದೆ. ಹಲ್ಲೆಲೂಯಾ. ಈ ತರ ಯಾವುದೇ ಕಾರ್ಯಗಳು ಕ್ರಿಯೆ ಮಾಡಿಲ್ಲ. ಹಾಗಾದ್ರೆ ದೇವರ ವಾಕ್ಯ ಕೇಳುವ, ಈ ವಾಕ್ಯಕ್ಕೆ ಒಳಗಾಗಿ ದೇವರಿಗೆ ಹೇಳುವ, ಸ್ವಾಮಿ ಇವತ್ತು ನಾನು ಏನು ವಾಕ್ಯ ಕೇಳಿದ್ದೇನೋ ಅದರ ಪ್ರಕಾರ ಜೀವಿಸಲಿಕ್ಕೆ ಸಹಾಯ ಮಾಡಿ. ತುಂಬಾ ಜನರು ಇದ್ದಾರೆ ಇವತ್ತು, ದೇವರು ಬೇಡ ಆದ್ರೆ ಎಲ್ಲವರಿಗೆ ಸಿಗ್ಬೇಕು, ನಾನು ಸಭೆಗೆ ಬರ್ತೀನಿ, ಪ್ರಾರ್ಥನೆಗೆ ಬರ್ತೀನಿ, ಅದು ವಾಕ್ಯ ಬೇಡ, ಎಲ್ಲ ಬೇಡ, ನಾನು ಒಳ್ಳೇದಾಗ್ಬೇಕು. ದೇವರ ಹೇಳ್ತಾರೆ, ನೀನು ಒಳ್ಳೇದಾಗಲ್ಲ, ಬದಲಾಗಿ ನೀನು ವಾಕ್ಯಕ್ಕೆ ಒಳಗಾಗು, ದೇವರ ಕಡೆಗೆ ತಿರುಗು, ಆಗ ನೀನು ಒಳ್ಳೇದಾಗ ನಿನ್ನ ಮನೆಯವರು ರಕ್ಷಣೆ ಬರ್ತಾರೆ, ಪರಿಸ್ಥಿತಿಗಳು ಬದಲಾಗ್ತದೆ. ಎರಡನೇದಾಗಿ ಪ್ರಿಯರೇ, ಎನ್ನ ಎಂಬರಂತೆ ಮೋಶೆ ವಿರೋಧಿಸಿದಾಗೆ ನಾವು ಸತ್ಯ ಸಂಗತಿಗಳನ್ನು ವಿರೋಧಿಸಬಾರದು. ಹಲ್ಲೆಲೂಯಾ. ಅವರು ಉಪದೇಶ ಕೇಳಿದ್ರು, ಆದ್ರೆ ಅವರು ನಷ್ಟಪಟ್ಟು ಹೋದ್ರು. ಮೂರನೇದಾಗಿ ಸತ್ಯದ ಪರಿಜ್ಞಾನ ಹೊಂದದ ನಿಮಿತ್ತವಾಗಿ. ಮೂರನೇದಾಗಿ ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಸತ್ಯಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡಿದ ಸಭೆ ಇದೆಯೋ, ಸೇವಕಗಳಿದ್ದಾರೋ, ಅವರೆಲ್ಲರೂ ಕೂಡ ಹಿಂಸೆಗೊಳಗಾದ ಕಾರಣದಿಂದ ಅವರಲ್ಲಿ ದೇವರಿದ್ದಾರೆ. ಹಲ್ಲೆಲೂಯಾ. ಈ ಮಧ್ಯಾಹ್ನದ ವೇಳೆಯಲ್ಲಿ ಇದನ್ನು ನಂಬುವಂತ ವ್ಯಕ್ತಿಗಳು ಇಲ್ಲಿ ಇರುವುದಾದ್ರೆ, ದೇವರು ನಿಮ್ಮಲ್ಲಿ ಕ್ರಿಯೆ ಮಾಡುವವನಾಗಿದ್ದಾರೆ, ಕರ್ತನೆ ನಿಮ್ಮಲ್ಲಿ ಕಾರ್ಯ ಮಾಡುವವನಾಗಿದ್ದಾರೆ, ನಿಮ್ಮಲ್ಲೊಂದು ಬದಲಾವಣೆಗಳನ್ನು ದೇವರು ತರುವವನಾಗಿದ್ದಾರೆ. ಈ ಒಂದು ವಾಕ್ಯದ ಮೂಲಕವಾಗಿ ಕರ್ತನೆ ಪ್ರತಿಯೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.